ಯಾರು ಗುರುಗಳಿಲ್ದೆ ನಾನು ಒಂದಷ್ಟು ಮೇಕಪ್ ಮಾಡಿದೀನಿ, ಒಂದಷ್ಟು ಬಂಗ್ಲೆಗಳು ಕಟ್ಟಿದೀನಿ, 2 ಬಿಲ್ಡಿಂಗ್ ಕಟ್ಟಿದೀನಿ. ನನ್ ಕಾಲೇಜ್ ಡೇಸ್ ಅಲ್ಲೇ ಎಲ್ರಿಗೂ ಕೇಳೋರು, ಕಾಲೇಜ್ ಡೇಸ್ ಅಲ್ಲಿ ನೀವೇನಾಗ್ಬೇಕು ಅಂತ ಲೆಕ್ಚರರ್ ಕೇಳೋರು. ಆಗಿನ ಡೇಸ್ ಅಲ್ಲಿ ಏನಂದ್ರೆ ಅವ್ರು ಮಾಡೋದನ್ನ ನೋಡಿ ನಾವು ಕಲ್ತ್ಕೊಳ್ಬೇಕಾಗಿತ್ತು. 18 ಇಯರ್ಸ್ ವರ್ಗು ನನ್ಗೆ ಮೇಕಪ್ ಗೆ ಯಾರು ಗುರುಗಳಿಲ್ಲ. ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಫಸ್ಟ್ ನಾವೆಲ್ಲ ಅವಾಗ ಅಂದ್ರೆ ಓದೋದಕ್ಕೆ ಸ್ವಲ್ಪ ಕಳ್ತನ ಮಾಡ್ಕೊಂಡು ಓದ್ತಾ ಇದ್ವಿ. 4 ಸಿಸ್ಟರ್ಸ್ ಕೂಡ ಬ್ಯೂಟಿಷಿಯನ್ ಕಮ್ ಮೇಕಪ್ ಆರ್ಟಿಸ್ಟ್ ಆಗೇ ಇದೀವಿ. ನಾವ್ ಇವತ್ತು ಮಾತಾಡ್ತಾ ಇರೋದು ಒನ್ ಆಫ್ ದಿ ಎಮರ್ಜಿಂಗ್ ಇಂಡಸ್ಟ್ರೀಸ್ ಬಗ್ಗೆ. ಮೇಕಪ್ ಇಂಡಸ್ಟ್ರಿ ಅಂತ ಬಂದ್ರೆ ಈಗಿನ ಒಂದು ಡೇಸ್ ಅಲ್ಲಿ ತುಂಬಾನೇ ಸ್ಕೋಪ್ ಇದೆ, ತುಂಬಾನೇ ಚೆನ್ನಾಗಿ ಮಾಡ್ತಿದ್ದಾರೆ. ಯಂಗ್ಸ್ಟರ್ಸ್ ಇಂದ ಹಿಡಿದು ಹೌಸ್ ವೈಫ್ಸ್ ಆಗಿರ್ಲಿ ಇನ್ಸ್ಪೈರ್ ಆಗಿ ನಾನು ಮಾಡ್ಬೇಕು, ಐ ಕ್ಯಾನ್ ಆಲ್ಸೋ ಅರ್ನ್ ಥ್ರೂ ಇಟ್ ಅಂತ ಬಂದು ಮೇಕಪ್ ಇಂಡಸ್ಟ್ರಿ ಅನ್ನೋ ಈ ಜರ್ನಿನಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಹೆಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ಸೊ ಮ್ಯಾಮ್ ಹೆಸರು ಬಂದು ಮಾಲಾ ಕೇಶವ್ ಅಂತಿದೆ. ಅವ್ರಿಗೆ 25+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರ ಜರ್ನಿ ಬಗ್ಗೆ ಇನ್ನಷ್ಟು ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಿಮ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಸೇಮ್ ಹಿಯರ್, ನಮಗೂ ಕೂಡ ನೀವೆಲ್ಲ ಬಂದಿದ್ ನಮಗೂ ಅಷ್ಟೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಮಾಲಾ ಕೇಶವ್ ಅಂತ, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. 25 ಇಯರ್ಸ್ ಇಂದ ನಾನು ಕೂಡ ಆರ್ಟಿಸ್ಟ್ ಆಗಿ ಬಂದಿದ್ದೀನಿ. ಸೊ ಆರ್ಟಿಸ್ಟ್ ಅನ್ನೋದಕ್ಕೂ ಮೊದಲು ಫಸ್ಟ್ ಇದ್ದಿದ್ದು ಇಲ್ಲಿ ಬ್ಯೂಟಿಷಿಯನ್ ಅಂತ. ಸೊ ಫಸ್ಟ್ ಎಲ್ಲ ಆರ್ಟಿಸ್ಟ್ ಅಂತ ಜನಕ್ಕೆ ಯಾರು ರೆಕಗ್ನೈಸ್ ಆಗ್ತಾ ಇರ್ಲಿಲ್ಲ. ಸೊ ಬ್ಯೂಟಿ ಪಾರ್ಲರ್, ಬ್ಯೂಟಿಷಿಯನ್ ಅಂತ ಆಗ್ತಾ ಇತ್ತು. ಸೊ ಆ ಜರ್ನಿಲ್ ಬಂದಾಗೆ ಸೊ ಕಾಲಕ್ಕೆ ತಕ್ಕಂಗೆ ಕೊಡೆ ಹಿಡಿಬೇಕು ಅಂತ ಹೇಳ್ತಾರಲ್ಲ. ಸೊ ಈಗ ನವ ಡೇಸ್ ಅಲ್ಲಿ ಏನಾಗಿದೆ, ಮೇಕಪ್ ಆರ್ಟಿಸ್ಟ್ ಟ್ರೆಂಡ್ ಆಗಿದೆ. ಸೊ ಮೇಕಪ್ ಆರ್ಟಿಸ್ಟ್ ಅಂತ ಅಂದಾಗ ಸೊ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕಿಂತ ಮುಂಚೆನೆ ಬ್ಯೂಟಿಷಿಯನ್ ಆಗಿ ಬಂದವಳು ನಾನು. ಸೊ ನನ್ನ ಮೇಕಪ್ ಜರ್ನಿ ತುಂಬಾ ಚೆನ್ನಾಗಿದೆ. ಸೊ ಹೋಗ್ತಾ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಿಮಗೆ ಮೇಕಪ್ ನಲ್ಲಿ ಆಸಕ್ತಿ ಹೇಗೆ ಶುರು ಆಯ್ತು, ಅಥವಾ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ? ಓಕೆ, ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಫಸ್ಟ್ ನಾವೆಲ್ಲ ಅವಾಗ ಅಂದ್ರೆ ಓದೋದಕ್ಕೆ ಸ್ವಲ್ಪ ಕಳ್ತನ ಮಾಡ್ಕೊಂಡು ಓದ್ತಾ ಇದ್ವಿ. ಅಂಡ್ ನನ್ ಕಾಲೇಜ್ ಡೇಸ್ ಅಲ್ಲೇ ಎಲ್ರಿಗೂ ಕೇಳೋರು, ಕಾಲೇಜ್ ಡೇಸ್ ಅಲ್ಲಿ ನೀವೇನಾಗ್ಬೇಕು ಅಂತ ಲೆಕ್ಚರರ್ ಕೇಳೋರು. ಸೊ ಆವಾಗಿನ ಡೇಸ್ ಅಲ್ಲೇ ನನ್ಗೇನಾಗ್ಬೇಕಿತ್ತು ಅಂದ್ರೆ ಸಿಂಗರ್ ಆಗ್ಬೇಕು ಮತ್ತೆ ಬ್ಯೂಟಿಷಿಯನ್ ಆಗ್ಬೇಕು, ಎರಡೇ ಇದ್ದಿದ್ ನನ್ ತಲೆಯಲ್ಲಿ. ಸೊ ನಾನು ಆಸೆ ಪಟ್ಟಿರೋದ್ರಲ್ಲಿ ಅರ್ಧ ಮಾಡ್ಕೊಂಡಿದೀನಿ. ಸಿಂಗರ್ ಆಗಿ ಬರೀ ದೇವ್ರ ಭಜನೆಗಳು ಆತರ ಹೇಳ್ತೀನಿ, ಅಂಡ್ ಬ್ಯೂಟಿ ಪಾರ್ಲರ್ ಆಗಿ, ಬ್ಯೂಟಿಷಿಯನ್ ಆಗಿ ಅಂಡ್ ಮೇಕಪ್ ಆರ್ಟಿಸ್ಟ್ ಆಗಿ ಇವಾಗ ಅಪ್ಡೇಟ್ ಮಾಡ್ಕೊಂಡಿದೀನಿ ನನ್ನ ಇದನ್ನ. ನನ್ನ ಇನ್ಸ್ಪಿರೇಷನ್ ಬಂದು ನನ್ನ ಅಮ್ಮ. ಸೊ ಇವಾಗ ನಾನು ಅಷ್ಟು 1000+ ಬ್ರೈಡಲ್ ಗಳಿಗೆ ನಾನು ರೆಡಿ ಮಾಡಿದೀನಿ. ಸೊ ಏನಂದ್ರೆ ನನ್ನ ಮದ್ವೆಯಲ್ಲಿ ನನ್ನನ್ ರೆಡಿ ಮಾಡಿದ್ ನನ್ ತಾಯಿ. ಸೊ ಅವ್ರು 10 ನಿಮಿಷದಲ್ಲೇ ಒಂದ್ ಐಲೈನರ್ ಇಟ್ರು, ಬೊಟ್ಟಿಟ್ರು, ಚೆನ್ನಾಗಿದೆ ಅಂದ್ಬಿಟ್ಟು ನಿಂತೆ ಮೊಗಿನ್ ಜಡೆ ಹೊಲ್ದ್ರು, ಆತರ. ಸೊ ಅಮ್ಮನು ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ. ಸೊ ನನ್ನ ಅಮ್ಮನೇ ನನ್ ಇನ್ಸ್ಪಿರೇಷನ್. ಸೊ ಈ ಫೀಲ್ಡ್ ಗೆ ಬರ್ಬೇಕು ಅಂತ ನೀವ್ ಅಂದ್ಕೊಂಡಾಗ ಯಾವ್ದಾದ್ರು ತರಬೇತಿ ತಗೊಂಡಿದ್ರ? ನನ್ಗೆ ತುಂಬಾ ಒಳ್ಳೆ ಕ್ವಶನ್ ನನ್ ಪ್ರಕಾರ, ಯಾಕಂದ್ರೆ ನನಗ್ ತುಂಬಾ ಬೇಕಿತ್ತು. ಸೊ ಏನ್ ತರಬೇತಿ ಖಂಡಿತ ಬೇಕಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಆಫ್ ಆಲ್ ನಾನು ಮದ್ವೆ ಆದಾಗ ತುಂಬಾ ಚಿಕ್ಕವಳು, ಎಲ್ರಿಗೂ ಗೊತ್ತು, ನನ್ ಸರ್ಕಲ್ ಅಲ್ಲಿ ಎಲ್ರಿಗೂ ಗೊತ್ತು. ಆ ಟೈಮಲ್ಲಿ ನಾನ್ ಬ್ಯಾಂಗ್ಳೂರ್ ಬಂದಾಗ ಹೊಸದಾಗಿ ಬ್ಯಾಂಗ್ಳೂರ್ ಹೊಸ್ದು ಅಂತ ಅಂದಾಗ ನಮ್ಮ ಯಜಮಾನ್ರು ಕರ್ಕೊಂಡೋಗಿ ನನ್ಗೆ ಒಂದು ಜಯನಗರದಲ್ಲಿ ಒಂದ್ ಪಾರ್ಲರ್ ಸೇರ್ಸಿದ್ರು. ಸೊ ಅಲ್ಲಿ ನಾನು ಒಂದ್ 6 ಮಂತ್ ಕೋರ್ಸ್ ಮಾಡ್ತಾನೆ ನನ್ ಡೇಸ್, ನಾನ್ ಪ್ರೆಗ್ನೆನ್ಸಿ ಇಲ್ಲಿ ಇದ್ದೆ. ಸೊ ಹಾಗೇನೆ ನನ್ ಕೋರ್ಸ್ ಕಲ್ತ ನಂತರ ನಾನ್ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ ಸೊ ಒಂದ್ ಕೋರ್ಸ್ ಕಲ್ತ್ಕೊಂಡೆ. ಅದಾದ ನಂತರ ನನ್ಗೆ ಬರೀ ಪಾರ್ಲರ್ ಅಂತಾನೆ ಕಲ್ತ್ಕೊಂಡಿದ್ದು, ಮೇಕಪ್ ಅಂತ ಯಾವ್ದು ಇರ್ಲಿಲ್ಲ. ಅವಾಗ ನೋಡಿ ಕಲ್ತ್ಕೊಳ್ಬೇಕಿತ್ತು. ಈಗಷ್ಟೇ ನಮ್ಗೆ ಒಂದಷ್ಟು ಫೀಸಸ್ ಅಂತ ತಗೊಂಡು ನಮಗ್ ನೀಟಾಗಿ ಡಿಟೇಲಿಂಗ್ ಆಗಿ ಹೇಳ್ಕೊಡ್ತಾರೆ. ಬಟ್ ನನ್ ಜರ್ನಿಲಿ ನಾವು ಒಳ್ಳೆ ವರ್ಡ್ ಹೇಳ್ಬೇಕು, ನಿಜವಾಗಿರೋ ಮಾತು ಹೇಳ್ಬೇಕು ಅಂದ್ರೆ ನಾನು ಹೇಳೋದು, ಈಗಷ್ಟೇ ನಾವು ಚೆನ್ನಾಗಿ ಹೇಳ್ಕೊಡ್ತಾ ಇರೋದು. ಆಗಿನ ಡೇಸ್ ಅಲ್ಲಿ ಏನಂದ್ರೆ ಅವ್ರು ಮಾಡೋದನ್ನ ನೋಡಿ ನಾವು ಕಲ್ತ್ಕೊಳ್ಬೇಕಾಗಿತ್ತು. ಸೊ ಇದೇನ್ ಮಾಡ್ತಾರೆ, ಇವಾಗ ಏನ್ ಮಾಡ್ತಾರೆ ಅಂತ ಅದನ್ನ ನೋಡಿ ಕಲ್ತ್ಕೋಬೇಕಾಗಿತ್ತು. ಸೊ ಆ ಡೇಸ್ ಅಲ್ಲಿ ನಾನು ಒಂದು 18 ಇಯರ್ಸ್ ವರ್ಗು ನನ್ಗೆ ಮೇಕಪ್ ಗೆ ಯಾರು ಗುರುಗಳಿಲ್ಲ. ನನಗ್ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಇದನ್ನ ಹೇಳ್ಕೊಳಕ್ಕೆ. ತುಂಬಾ ಯಾರು ಗುರುಗಳಿಲ್ದೆ ನಾನು ಒಂದಷ್ಟು ಮೇಕಪ್ ಮಾಡಿದೀನಿ, ಒಂದಷ್ಟು ಬಂಗ್ಲೆಗಳು ಕಟ್ಟಿದೀನಿ, 2 ಬಿಲ್ಡಿಂಗ್ ಕಟ್ಟಿದೀನಿ. ಸೊ ಎಲ್ಲಾನು ಅಚೀವ್ಮೆಂಟ್ಸ್. ದಟ್ ಮೀನ್ಸ್ ನಾನು ಯಾಕೆ ಆತರ ಕಟ್ಟಿದೀನಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಆತರ ಗುರುಗಳಿಲ್ದೇನೆ ನಾವು ನೋಡೋದ್ ಮಾಡಿ ಕಲ್ತ್ಕೊಂಡಿನೇ ಒಂದ್ ಒಳ್ಳೆ ಕಡೆ ಎಲ್ಲ ಒಂದಷ್ಟು ಅರ್ನಿಂಗ್ ಮಾಡಿ, ಅದಾದ ನಂತರ ಈಗ ಬಂತಲ್ಲ MUA ಅಂತ ಹೇಳಿದ್ರಿ, ಮೇಕಪ್ ಆರ್ಟಿಸ್ಟ್ ಅಂತ. ಸೊ ಅದಕ್ಕೂ ಒಂದು ಅಪ್ಗ್ರೇಡ್ ಬೇಕಾಗತ್ತೆ. ಬಿಕಾಸ್ ಸೊ ಏನ್ ಕಲ್ತ್ಕೊಂಡಿರ್ತೀವಿ ನಾವ್ ಅದನ್ನ ಒಂದಷ್ಟು ಜನದ ಮುಂದೆ, ಕ್ರೌಡ್ ಮುಂದೆ ನಾವ್ ಹೇಳ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಇರಲ್ಲ. ಸೊ ನಾವ್ ನಾವು ಪ್ರೊಫೆಷನಲ್ ಟೀಚ್ ಮಾಡ್ಕೊಂಡ್ ಬಂದಾಗ ಏನಾಗತ್ತೆ, ನಮ್ ಟೀಚರ್ ಹೇಳ್ಕೊಟ್ಟಿದ್ದಿದೆ ಅನ್ನೋ ನನ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಾದ ನಂತರ ನಾನೇನ್ ಮಾಡಿದೆ, 2018 ಅಲ್ಲಿ ನಾನು ಮತ್ತೆ ನನ್ ಸನ್ ಕೂಡ ಇಬ್ರು ಅಪ್ಗ್ರೇಡ್ ಲೆವೆಲ್ಗೆ ಕ್ಲಾಸಸ್ಗೆ ಬ್ಯಾಂಗ್ಳೂರಲ್ಲಿ ನಾವು ಒಂದ್ ಒಳ್ಳೆ ಕಡೆ ಹೋಗಿ 3 ಮಂತ್ಸ್. ಆಫ್ಟರ್ ದಟ್ ಬಾಂಬೆಲಿ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಮಾಡ್ಕೊಂಡು, ಸೊ ನಾನೇ ಒಂದಷ್ಟು ನಾನು ಎಕ್ಸ್ಪೀರಿಯನ್ಸ್ ಇತ್ತು, ಪ್ಲಸ್ ಜೊತೆಗೆ ನಾಲೆಡ್ಜ್ ಕೂಡ
ನಾನೇ ಹೈಕ್ ಮಾಡ್ಕೊಂಡೆ. ತರಬೇತಿಯಲ್ಲಿ ತುಂಬಾ ಮುಖ್ಯ ಆಗತ್ತೆ ನೀವ್ ಹೇಳ್ದಾಗೆ. ವೆರಿ ನೈಸ್. ಹಾಗೆ ನೀವು ನಿಮ್ಮ ಮಗ ಅಂತ ಕೂಡ ಮೆನ್ಷನ್ ಮಾಡಿದ್ರಿ, ಅವರು ಕೂಡ ಮೇಕಪ್ ಆರ್ಟಿಸ್ಟ್? ಹೌದು, ಅವ್ನ್ ಕೂಡ ಮೇಕಪ್ ಆರ್ಟಿಸ್ಟ್. ನಂಗೆ ತುಂಬಾ ಖುಷಿ ಆಗುತ್ತೆ. ಅವ್ನ್ ಅಲ್ದೆ ಫಸ್ಟ್ ನನ್ಗೆ ನನ್ ಜೊತೆಲಿ ನನ್ ಸಾಥಲ್ಲಿ ಇದ್ದವರು ನನ್ ಸಿಸ್ಟರ್ಸ್. ಸೊ ನನ್ನ ಸಿಸ್ಟರ್ಸ್ 4 ಜನ ಸಿಸ್ಟರ್ಸ್ ನಾವು ಮೇಕಪ್ ಆರ್ಟಿಸ್ಟ್ ಪ್ಲಸ್ ನನ್ ಮಗ ಕೂಡ. ಸೊ ಅದಕ್ಕೆ ನಮ್ಗೆ ಒಂದಷ್ಟು ಫೌಂಡೇಶನ್ ಇಂದ ಬಂದ್ಬಿಟ್ಟು ನಮ್ಗೆ ಸ್ಟಾರ್ ಸಿಸ್ಟರ್ ಅಂತ ಅವಾರ್ಡ್ ಕೂಡ ಬಂದಿದೆ. ಒಂದಷ್ಟು ನಾನ್ ಮೆನ್ಷನ್ ಮಾಡ್ತೀನಿ ಆಮೇಲೆ. ಒಂದಷ್ಟು ಜನ ನಮ್ಗೆ ಸ್ಟಾರ್ ಸಿಸ್ಟರ್ಸ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. 4 ಸಿಸ್ಟರ್ಸ್ ಕೂಡ ಬ್ಯೂಟಿಷಿಯನ್ ಕಮ್ ಮೇಕಪ್ ಆರ್ಟಿಸ್ಟ್ ಆಗೇ ಇದೀವಿ. ವೆರಿ ನೈಸ್ ಮ್ಯಾಮ್, ದಟ್ಸ್ ಅ ಪ್ರೌಡ್ ಮೂಮೆಂಟ್ ಆಕ್ಚುಲಿ. ಫ್ಯಾಮಿಲಿನಲ್ಲೇ ಎಲ್ಲರೂ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದು, ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು ಈ ತರ. ಒಂದ್ ಮೇಕಪ್ ಬಂದ್ರೆ ನಾವು ಹೈಯರ್ ಮಾಡ್ಕೊಳ್ಳೋ ಥಿಂಗ್ಸೇ ಇರಲ್ಲ. 70 to 80 ಮೆಂಬರ್ಸ್ ವರ್ಗು ಕವರ್ ಮಾಡ್ತೀವಿ ನಾವು. ಬ್ರೈಡ್ ಪ್ಲಸ್ 70 to 80 ಮೆಂಬರ್ಸ್ ಆಲ್ಮೋಸ್ಟ್ ಇವಾಗ ಮಾಡ್ತಾ ಇರ್ತೀವಿ. ಇಂಟರ್ನ್ಯಾಷನಲ್ ಎಲ್ಲ ಕೋಚ್ ಮಾಡ್ಕೊಂಡ್ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ ನಮ್ಗೂ. ಬ್ಯೂಟಿಷಿಯನ್ ಅಥವಾ ಮೇಕಪ್ ಆರ್ಟಿಸ್ಟ್ ಆಗಿ ನಿಮ್ಮ ಮೊದಲ ಅನುಭವ ಹೇಗಿತ್ತು? ನನ್ನ ಮೊದಲ ಅನುಭವ ತುಂಬಾನೇ ಚೆನ್ನಾಗಿತ್ತು. ನಾನು ಯಾವ್ದು ಚೆನ್ನಾಗಿಲ್ಲ ಅಂತ ಫೀಲೇ ಮಾಡ್ಕೊಂಡಿಲ್ಲ ಅಪ್ಪ. ಸ್ವಲ್ಪ ಇದೆ, ಕೆಲವೊಂದ್ರಲ್ಲಿ 1000ದಲ್ಲಿ ಒಂದು 20-10 ಇರ್ಬೋದು ನನ್ನ ಅನುಭವದಲ್ಲಿ. ಬಿಕಾಸ್ ನನ್ಗೆ ಬೈ ಗಾಡ್ ಗ್ರೇಸ್ ಸಿಕ್ಕಿರೋರೆಲ್ಲ ತುಂಬಾ ಒಳ್ಳೆ ಕಸ್ಟಮರ್. ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರೆಲ್ಲ ನನಗ್ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಇರ್ಲಿಲ್ಲ ನನ್ಗೆ. ಬಿಕಾಸ್ ಅಷ್ಟು ನನ್ಗೆ ವರ್ಡ್ ಆಫ್ ಮೌತ್ ಇಂದ ನನ್ನ ಹೆಸರು ನನ್ಗೆ ಫಾರ್ವರ್ಡ್ ಮಾಡಿದ್ದಾರೆ ಕಸ್ಟಮರ್ಸ್. ಹೇಗೆ ಅಂದ್ರೆ ಈಗಷ್ಟೇ ವಿಸಿಟಿಂಗ್ ಕಾರ್ಡ್ಸ್ ನನ್ಗೆ ಗೊತ್ತೇ ಇರ್ಲಿಲ್ಲ ಆ ಥೀಮ್. ಯಾಕಂದ್ರೆ ಬಿಕಾಸ್ ಅಷ್ಟು ಬಿಸಿ ಇರ್ತಾ ಇದೆ ನನ್ಗೆ ಡೇಸ್ ಅಲ್ಲಿ. ಯಾವಾಗ್ಲೂ ಈಗ ಒಂದ್ ಆಫೀಸ್ ಅಲ್ಲಿ ಒಬ್ರಿಗೆ ಮೇಕಪ್ ಮಾಡಿ ಬಂದ್ರೆ ಅವ್ರು ಫುಲ್ ನಿಮ್ಗೆ ಯಾರು ಮಾಡಿದ್ದು ಅಕ್ಕ ಸೋಮಾಲ ಅಕ್ಕ ಫುಲ್ 10 ಮೆಂಬರ್ಸ್ ನಾನೇ. ಸೊ ಆ ರೀತಿ ನನಗ್ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ ಜರ್ನಿಲಿ ಏನು ಅಂತ ಕಷ್ಟ ಆಗಿಲ್ಲ. ನನ್ಗೆ ಒಂದೇ ಕಷ್ಟ ಅಂದ್ರೆ ಟೈಮು. ಇವತ್ತು 4 ಅಪಾಯಿಂಟ್ಮೆಂಟ್ ಇದೆ ಅಂದ್ರೆ 4 ಅಪಾಯಿಂಟ್ಮೆಂಟ್ ನಾನು ಹೇಗೆ ಫುಲ್ಫಿಲ್ ಮಾಡ್ತೀನಿ ಅನ್ನೋದು ನನಗೆ ತುಂಬಾ ಭಯ ಇರ್ತಾ ಇತ್ತು. ಸೊ ಅವ್ರಿಗೂ ಬೇರೆ ಕೆಲ್ಸಗಳಿರ್ತಾ ಇತ್ತು. ಆ ಟೈಮ್ಗೆ ಅವ್ರೆಲ್ರು ನನ್ನ ಅಡ್ಜಸ್ಟ್ ಮಾಡಿ ತುಂಬಾ ಬೆಳೆಸಿದ್ದಾರೆ ನನ್ಗೆ. ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಗೆ ಎಷ್ಟು ಗೌರವ ಇದೆಯೋ ನನ್ ಕಸ್ಟಮರ್ಗಳಿಗೂ ಅಷ್ಟೇ ಗೌರವ ಕೊಡ್ತಾರೆ ನಮ್ಮ ಮನೇಲಿ ಎಲ್ರು ಕೂಡ. ಸೊ ಹಾಗಾಗಿ ನನ್ಗೆ 25 ವರ್ಷದಿಂದ ಒಬ್ಬೊಬ್ರು ಕಸ್ಟಮರ್ ಇಲ್ಲಿನವರೆಗೂ ಇದಾರೆ. ಅವ್ರು ಹೇಳೋರೆ ನನ್ಗೆ ಸ್ಕಿನ್ ಡಾಕ್ಟರ್ ಬಿಟ್ರೆ ನೀವೇ ನನ್ ಸ್ಕಿನ್ ಟಚ್ ಮಾಡಿರೋದು. ನೆನ್ನೆ ಕೂಡ ಒಬ್ರು ಕ್ಲೈಂಟ್ ಈಗ 28th ಅಮೆರಿಕ ಹೋಗ್ತಾರೆ. ಸೊ ಅವ್ರು ಹೇಳ್ತಾ ಇದ್ರು, ಯಾರೋ ಅಲ್ಲಿ ದೂರ ಹೋಗ್ತಾ ಇದೀನಿ ಮೇಕಪ್ ಮಾಡಿಸ್ತೀನಿ ಅಂದ್ರು. ಮಾಲಾ ನಾನ್ ಮಾಡ್ಸಲ್ಲಪ್ಪ, ನನ್ ಡಾಕ್ಟರ್ ಆದ್ಮೇಲೆ ನೀವೇ ನನ್ ಸ್ಕಿನ್ ಮುಟ್ಟಿರೋದು, ನಾನ್ ಕೊಡಲ್ಲಪ್ಪ ಅಂದ್ರೆ ನನ್ಗೆ ಅದೆಷ್ಟು ಖುಷಿ ಕೊಡುತ್ತೆ ವಿಷಯ. ಸೊ ಹಾಗಾಗಿ ನನ್ ಜರ್ನಿ ಎಲ್ಲ ತುಂಬಾನೇ ಕಾಂಪ್ಲಿಮೆಂಟ್ ಒಬ್ರಿಗೆ ಸಿಗಕ್ಕೆ ತುಂಬಾನೇ. ಸೊ ಮ್ಯಾಮ್, ಈ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡ್ತಾ ಅಥವಾ ಮಾಡ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ನ ನೀವು ಫೇಸ್ ಮಾಡಿದ್ರಿ? ನನ್ ನಿಜವಾಗ್ಲೂ ಅವಾಗ್ಲೇ ಹೇಳ್ದಂಗೆ ನನ್ಗೆ ಯಾವ್ದು ಹಾರ್ಡೆಸ್ಟ್ ಮೂಮೆಂಟ್ ಅಂತ ಯಾವ್ದು ಇಲ್ಲ. ಸೊ ನಾನ್ ಇತ್ತೀಚಿನ ಹುಡುಗಿರ್ ಬರೋವರೆಗೆ ನಾನು ಒಂದು ಟಿಪ್ಸ್ ಅಂತ ಹೇಳ್ಬೋದು ಕಿವಿ ಮಾತು. ಬಿಕಾಸ್ ಎಲ್ರು ಮೇಕಪ್ ಇಂಡಸ್ಟ್ರಿ ಅಂದ ತಕ್ಷಣ ಇಟ್ಸ್ ಎ ಮನಿ ಅನ್ನೋ ತರ. ಏನ್ ಲಕ್ಷ, ವೆಡ್ಡಿಂಗ್ ಅಂದ ತಕ್ಷಣ ಲಕ್ಷ ತಗೋತಾರೆ. ಲಕ್ಷದ ಹಿಂದೆ ಇರೋ ಕಷ್ಟಗಳನ್ನ ನಾನು ಹೇಳ್ತೀನಿ. ಬಟ್ ಅದನ್ನ ನಾವ್ ಎಷ್ಟು ಸ್ವಾಗತ ಮಾಡ್ಕೋಬೇಕು ಅನ್ನೋದನ್ನ ಒಂದ್ ಟಿಪ್ಸ್ ತರ ಹೇಳ್ಬೋದು. ಬಿಕಾಸ್ ನನ್ಗೆ ಹಾರ್ಡೆಸ್ಟ್ ಮೂಮೆಂಟ್ ಅಂತ ನಾನ್ ತಗೊಂಡಿಲ್ಲ. ಅದಕ್ಕೆ ನಾನು ಹೀಗೆ ಸ್ಮೈಲ್ ಆಗಿರ್ತೀನಿ. ಎಲ್ರು ಕೇಳ್ತಾರೆ ನಿಂಗ್ ಕೋಪ ಬರಲ್ವಾ ಅಂತ. ಬಟ್ ನಮ್ಮ ಮನೆಯವ್ರು ಅವಾಗ ಹೇಳ್ತಾ ಇರ್ತಾರೆ, ನನ್ ಕೇಳಮ್ಮ ನಿಮ್ ಕಸ್ಟಮರ್ಗೆ ಅಂತ. ಬಿಕಾಸ್ ಮನೇಲೆ ಅಲ್ವಾ ನಾವೆಲ್ಲನೂ ಶಾರ್ಟ್ ಪುಟ್ ಅಂತ ಅಲ್ಲೇ ತೆಗಿಯೋದು. ಸೊ ಯಾಕಂದ್ರೆ ಅದು ಒಂದ್ ರೀಸನ್ ಇದೆ. ನಮ್ಮ ಹಸ್ಬೆಂಡ್ಗೆ ಈ ಮುಖಾಂತರ ಹೇಳೋದಾದ್ರೆ, ಇನ್ಯಾರು ಸುಧಾರ್ಸ್ಕೊಳಲ್ಲ ಅಲ್ಲ, ಯಜಮಾನ್ರು ಸುಧಾರ್ಸ್ಕೊಂಡಷ್ಟು ಮಕ್ಳೇ ಸುಧಾರ್ಸ್ಕೊಳಲ್ಲ, ಅವ್ರು ವಾಪಸ್ ತೆಕ್ಕೊಡ್ತಾರೆ. ಹಾಗಾಗಿ ಅವ್ರ ಹತ್ರ ಅಷ್ಟೇನೆ ನನ್ ಕೋಪಗಳು ಸುಮ್ನೆ ತೆಗಿಯೋದು. ಬಟ್ ಅಷ್ಟು ಸ್ಮೈಲಿ ಆಗಿ ನಾವು ಕವರ್ ಮಾಡ್ತಾ ಇದ್ವಿ. ನನ್ಗೇನು ಈಗಿನ ಹುಡ್ಗಿರ್ಗೆ ಬಂದ ತಕ್ಷಣ ಒಂದ್ ಬ್ರೈಡಲ್ ಅಂದ ತಕ್ಷಣ ಏನ್ ಮಾಡ್ತಾರೆ, ಓಕೆ ಇದು HD ಮೇಕಪ್, ಏರ್ ಬ್ರಷ್ ಮೇಕಪ್, ಈ ನಾನ್ ಬ್ರೈಡಲ್ಲ, ಅದು ನೋಡಲ್ಲ, ಟೈಮ್ ಡೆಡಿಕೇಶನ್ ಕೆಲವೊಂದೆಲ್ಲ ಹೇಳ್ಕೊಡ್ತಾರೆ. ಈಗಿನ ಎಜುಕೇಟರ್ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾ ಇದಾರೆ. ಸ್ಟಿಲ್ ಅವ್ರಿಗೇನು ಮನಿ ಆಗಿ ನನ್ಗೆ ಬೇಕಾಗತ್ತೆ 1 lakh ಬೇಕಾಗತ್ತೆ. ಸ್ವಲ್ಪ ಅದಕ್ಕೆ ಬೇಕಾಗಿರುವಂತದ್ದು ಕಸ್ಟಮರ್ ಹತ್ರ ನಾವ್ ಹೇಗ್ ಹೊಂದ್ಕೋಬೇಕು ಅನ್ನೋಂಥದ್ದು ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಮಾಡ್ಕೊಟ್ರೆ ನೆಕ್ಸ್ಟ್ ಒಂದ್ ವೆಡ್ಡಿಂಗ್ ನಿಮ್ಮ ಮದ್ವೆಲ್ ಬಂದ್ರೆ ನೀವು ಖಂಡಿತ ಅವ್ರ ನೆಕ್ಸ್ಟ್ ಅವ್ರಿಗೆ ಖಂಡಿತ ಮಾಡ್ತೀರಾ. ಓನ್ಲಿ ಮನಿ ಅಂದಷ್ಟೇ ಎಲ್ಲ ನಾವು ಹೌ ಟು ಬಿಹೇವ್, ನಾವ್ ಹೇಗ್ ಬಂದ್ವಿ, ಹೇಗ್ ಮಾಡಿದ್ವಿ ಆತರ. ಸೊ ಬೇರೆಯವ್ರಿಗೆಲ್ಲ ಬರೀ ಪೌಡರ್ ಹಾಕಿದ್ರು ಅದಕ್ಕೆಲ್ಲ ಚಾರ್ಜ್ ಮಾಡೋದು. ಸೊ ಈ ತರ ಎಲ್ಲ ಕೆಲವೊಂದು ನನ್ಗೂ ಇಷ್ಟ ಆಗಲ್ಲ, ನಾನು ಮಾಡಿಲ್ಲ ಇಲ್ಲಿವರೆಗೂ, ನೀವುಗಳು ಮಾಡ್ಬೇಡಿ. ಬಟ್ ಅದಕ್ಕೂ ಕಷ್ಟ ಪಟ್ಕೊಂಡು ಸ್ವಲ್ಪ ನೋಡ್ಕೊಂಡು ಕೆಲ್ಸ ಮಾಡಿದ್ಮೇಲೆ ನೀವು 1 lakh ತಗೊಳ್ತೀನಿ ಅನ್ನೋದು ಫಸ್ಟ್ ನಿಮ್ಮನ್ನ ನೀವು ತಲೆ ರಿಜಿಸ್ಟರ್ ಮಾಡ್ಕೊಳ್ಳಿ. ದೆನ್ ಓನ್ಲಿ ನಿಮ್ಗೆ ಮನಿ ಎಲ್ಲ ಅದ್ರ 1 lakh ಅಲ್ಲ ಇನ್ನು ಹೆಚ್ಚಿಗೆನು ಬರ್ತಾ ಇರುತ್ತೆ. ಸೊ ಏನೇ ಮಾಡಿದ್ರು ಹಾರ್ಟ್ಫುಲ್ ಆಗಿ ಮಾಡ್ಬೇಕು.
ಸೊ ಮ್ಯಾಮ್ ಯೂಶಲಿ ಯಾವ್ದು ಹೆಚ್ಚು ಹೋಗ್ತಿರುತ್ತೆ, ಲೈಕ್ ಶೂಟಿಂಗ್ ತುಂಬಾ ತಗೊಳ್ತಿರ್ತೀರಾ ಅಥವಾ ಬ್ರೈಡಲ್ ಮೇಕಪ್ ಈ ತರದ್ ಮಾಡ್ತಿರ್ತೀರಾ? ಬ್ರೈಡಲ್ ಅಂದ್ರೆ ಇವಾಗ ನಮ್ಗೆ ಯಾವಾಗ್ಲೂ ಸಿಗೋಂತ ಬಿರಿಯಾನಿ ತರ ಅಂತ ಹೇಳ್ಬೋದು. ಸೊ ಎವ್ರಿ ಡೇ ಚಿತ್ರಾನ್ನನೂ ಬೇಕಾಗತ್ತಲ್ಲ ನಮ್ದು ಈಗ ಭಾಷೆಗಳ ತರ. ಅದೇ ಹೇಳ್ದಾಗೆ ನಾನು ಆಗ್ಲೇ ನಾನು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್, ನಾನ್ ಬರೀ ಬ್ರೈಡಲ್ ಅಷ್ಟೇ ಮಾಡೋದು, ನಾನ್ ₹1,00,000 ಪ್ಯಾಕೇಜ್ ಬಂದ್ರೇನೆ ಹೋಗೋದು ಅನ್ನೋ ಥಾಟ್ ಫಸ್ಟ್ ಬಿಡ್ಬೇಕು. ಎಲ್ರು ನಾನು ಹೇಳೋದಾದ್ರೆ ಎಲ್ರಿಗೂ ಹೊಂದ್ಕೊಳ್ಳೋ, ಫಸ್ಟ್ ನಮ್ದು ಸಮಾಧಾನ ರೀತಿ ಆಗೋ ತರ ಮಾಡ್ಬೇಕು ಅಂದ್ರೆ ಎಲ್ಲಾನು ಮಾಡ್ಬೇಕು. ನಾನ್ ಹೆಚ್ಚು ಹೋಗೋದು ಸಿನಿಮಾಗ್ ಜಾಸ್ತಿ ತಗೊಳಲ್ಲ ಯೂಶಲಿ, ಬಿಕಾಸ್ ಅಲ್ಲಿ ನಮ್ಗೆ ಒಂದು ಅಗ್ರಿಮೆಂಟ್ ಅಂತ ಆಗೋಗುತ್ತೆ, 3 months ಅಗ್ರಿಮೆಂಟ್ ಅಂತ ಆಗೋಗುತ್ತೆ. ಆ ಟೈಮಲ್ಲಿ ನಾನು ಪರ್ಸನಲ್ ಕೆಲ್ಸಗಳೆಲ್ಲ ತಗೊಂಡ್ ಮಾಡಕ್ಕಾಗಲ್ಲ. ಸೊ ಸ್ವಲ್ಪ ದಿವಸ ಮಾಡ್ದೆ ನಾನು. ಆಮೇಲೆ ಕೆಲವೊಂದೆಲ್ಲ ಮೂವೀಸ್ಗೂ ಕೇಳ್ತಾ ಇದ್ರು ನಮ್ಗೆ ಗೊತ್ತಿರೋರೆಲ್ಲ, ಬಿಕಾಸ್ ಅವರೇ ಹೇಳ್ತಾರೆ ಎಷ್ಟ್ ಚೆನ್ನಾಗಿ ಮ್ಯಾಮ್ ನಿಮ್ದು ಎಡಿಟೇ ಬೇಕಾಗಲ್ಲ, ಎಷ್ಟ್ ಚೆನ್ನಾಗಿ ಮಾಡ್ತೀರಾ ಮೇಕಪ್ ಎಲ್ಲ, ಅಷ್ಟ್ ನೀಟಾಗಿ ಕೂತಿರುತ್ತೆ ಅಂತ. ಸೊ ಆತರ ನನ್ಗೆ ಒಂದ್ ರಿವ್ಯೂಸ್ ಬಂದಿರೋದೇ ತುಂಬಾ ದೊಡ್ಡ ಖುಷಿ ಮಾತು. ಸೊ ಹಾಗಾಗಿ ನಾನ್ ಜಾಸ್ತಿ ತಗೊಳಲ್ಲ. ಫೋಟೋ ಶೂಟ್ಸ್ ಮತ್ತೆ ಪ್ರೀ ಬ್ರೈಡಲ್ ವರ್ಕಿಂಗ್ಸ್ ಎಲ್ಲ ತಗೋತೀನಿ. ಅಂಡ್ ಯಾಕೆ ಜಾಸ್ತಿ ತಗೋತೀನಿ, ಚಿಕ್ಕ ಪುಟ್ಟ ಕೆಲ್ಸದ್ದು ನಾನು ಹೋಗ್ತೀನಿ, HR ಕಡಿಮೆ ದುಡ್ಡು ಅನ್ನೋದಕ್ಕಿಂತ ಜಾಸ್ತಿ ದುಡ್ಡು ಅನ್ನೋದಕ್ಕಿಂತ. ಸೊ ಎಲ್ಲಾ ಕೆಲ್ಸಗಳನ್ನು ಮಾಡ್ತೀವಿ. ಅಂಡ್ ನನ್ನ ಕೆಳಗಡೆ ನನ್ ಸ್ಟೂಡೆಂಟ್ಸ್ ಜಾಸ್ತಿ ಜನ ಇದ್ದಾರೆ. ಸೊ 24 ಜನ ನನ್ ಜೊತೆ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ್ರಗಳಿಗೂ ವರ್ಕ್ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಮ್ಮ ಅಕಾಡೆಮಿಲಿ ಕಲ್ತು ಬಿಡೋದಲ್ದೆ ಒಂದಷ್ಟು ಜನ ಅವ್ರಿಗೆ ಪ್ಲಾಟ್ಫಾರ್ಮ್ ಇಳಿಸಿದೀನಿ, ಅವ್ರಿಗೆ ಕಾಂಪಿಟೇಷನ್ಸ್ ಮಾಡಿದ್ದಾರೆ. ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬರೋವರೆಗೂ ಬಿಟ್ಟಿಲ್ಲ ನಾವು ಅವ್ರಿಗೆ. ನೀವು ಅವ್ರ ಜೊತೆ ಇದ್ದು ಗೈಡ್ ಮಾಡ್ತೀರಾ, ಅವ್ರಿಗೆ ಒಂದ್ ದಾರಿ ನೆಕ್ಸ್ಟ್ ಅವ್ರು ಹುಡುಕೊಳ್ಳೋದು ಆತರ. ಅಂಡ್ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು. ಮೇಡಮ್ ಜೊತೆ ಬಂದು ಹೋದ್ರೆ ಅವ್ರಿಗೆ, ಈಗ ನನ್ ಕಸ್ಟಮರ್ ಹೇಗೆ ಅಂದ್ರೆ ಮಾಲಾನ ಒಂದ್ ಟ್ರಸ್ಟ್ ಇದೆ. ಸೊ ಹಾಗಾಗಿ ನಂದು ಮೇಕ್ ಓವರ್ ಬೈ ಮಾಲಾ ಅಂತ ಇರೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಅಂಡ್ ಮಾಲಾಸ್ ಫ್ಯಾಮಿಲಿ ಸಲೂನ್ ಅಂಡ್ ಸ್ಪಾ ಅಂತ ಇರೋದು. ಸೊ ಹಾಗಾಗಿ ಮಾಲಾ ಅಂದ್ರೆ ಒಂದ್ ಹೆಸರಿದೆ ಅನ್ನೋ ತರ. ಅಂಡ್ ನನ್ ಸ್ಟೂಡೆಂಟ್ಸ್ ಗಳಿಗೆ ಮಾಲಾ ಜೊತೆಗೆ ಬಂದ್ರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ನನ್ ಕಸ್ಟಮರ್ ಸುಮಾರು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬೂಸ್ಟ್ ಆಗಿದೆ. ಸುಮಾರು ಜನ ನನ್ ಮಾಡ್ತಾ ಇದಾರೆ. ವೆಡ್ಡಿಂಗ್ಸ್ ಬೇರೆ ಎಲ್ಲಾ ಕೆಟಗರೀಸು ತಗೋತೀನಿ, ಆತರ ಎಂತದೇ ಇಲ್ಲ. ಸೊ ಮ್ಯಾಮ್ ಈಗಷ್ಟೇ ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ, ಸೊ ನಿಮ್ದೇ ಮೇಕಪ್ ಅಕಾಡೆಮಿ ಇದೆಯಾ, ಮಾಡ್ತಾ ಇದೀರಾ? ಹೌದು ಹೌದು. ಅದ್ರ ಬಗ್ಗೆ ಸ್ವಲ್ಪ. ಓಕೆ, ಖಂಡಿತ. ನನ್ಗೆ ತುಂಬಾ ಖುಷಿ ಆಯ್ತು. ನಾನು ಅದೇ ಅಪ್ಗ್ರೇಡ್ ಲೆವೆಲ್ ತಗೊಂಡಾದ್ಮೇಲೆ ನಾನು ಥಿಂಕ್ ಮಾಡಿದ್ದು, ನನ್ ಮಗ ಕೂಡ ಅದನ್ನೇ ನನ್ಗೆ ಇನ್ಸಿಸ್ಟ್ ಮಾಡಿದ್ದು, ಅಮ್ಮ ನೀನ್ ಎಕ್ಸ್ಪೀರಿಯನ್ಸ್ ಇದ್ದು ನೀವು ಮಾಡ್ಕೊಂಡಿದೀರಾ ಒಂದಷ್ಟು. ಆಮೇಲೆ ನನ್ಗೆ 2021 ಅಲ್ಲಿ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಇಂದ ಬ್ಯಾಂಗ್ಳೂರ್ ಅನ್ನೋ ತರ ಒಂದು ಬಂತು, ನನ್ಗೆ ಅವಾರ್ಡ್ ಕೂಡ ಬಂತು. ತುಂಬಾ ಖುಷಿ ಆಗಿರೋ ವಿಷಯ. ಬಿಕಾಸ್ ಎಲ್ರು ನಾನು ರಿಯಲ್ ಆಗಿ ವರ್ಕ್ ಮಾಡಿ ನಾವು ಕೆಲಸದಲ್ಲಿ ಸಕ್ಸೀಡ್ ಆಗಿರೋದ್ರಿಂದ ನನ್ ಥಾಟ್ ಬರೋದೇನಂದ್ರೆ ಎಲ್ರು ಚೆನ್ನಾಗೆ ಮಾಡ್ತಾರೆ ನನ್ ಪ್ರಕಾರ. ಮೇನ್ಲಿ ಒನ್ ಥಿಂಗ್ ಇಸ್ ಟೈಮ್. ಸೊ ನಾವು ಮಾಡುವಾಗ ತುಂಬಾ ಒಳ್ಳೆ ಕಾಂಪಿಟೇಷನ್ ಇತ್ತು. 60 ಮೆಂಬರ್ಸ್ ಮೇಲೆ ಕಾಂಪಿಟ್ ಮಾಡಿದ್ರು. ಅಲ್ಲಿ ನಮ್ಗೆ ಬೌನ್ಸರ್ ಗಳೆಲ್ಲ ಇಟ್ಟಿದ್ರು, ಬಿಕಾಸ್ ಆ ಟೈಮ್ ಕರೆಕ್ಟ್ ಆಗಿ ಮೇಕಪ್ ಮಾಡ್ತಾ ಇದ್ವಿ. ಆ ಟೈಮ್ ಬೆಲ್ ಆದ ತಕ್ಷಣ ಹೊರಗಡೆ ಕಳಿಸ್ತಾ ಇದ್ರು ಬೌನ್ಸರ್ಸ್ ಎಲ್ಲ. ತಾಜ್ ಇದ್ರಲ್ಲಿ ನಮ್ದು ಶಾಂಗ್ರಿಲಾದಲ್ಲಿ ಅಲ್ಲಿ ನಡೀತು. ಅಂಡ್ ಬೆಸ್ಟ್ ದುಬೈಯಿಂದ ಎಲ್ಲ ಜಡ್ಜ್ ಬಂದಿದ್ರು. ಜೊರೈನ್ ಮ್ಯಾಮ್ ಕೂಡ ಒನ್ ಆಫ್ ದ ಜಡ್ಜ್ ಅಲ್ಲಿ. ಆತರ ಪಾರ್ಟಿಸಿಪೇಟ್ ಮಾಡಿ ನಾನು ವಿನ್ ಆಗಿದ್ದು ತುಂಬಾ ಖುಷಿ ವಿಷಯ. ಯಾಕೆ ಅಂದ್ರೆ ನನ್ನಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು ಬಂದಿದ್ರು, 20 years 18 years ಆ ತರದವರೇ ಬಂದಿದ್ರು. ಎಲ್ರು ಚೆನ್ನಾಗ್ ಮಾಡಿದ್ರು ನನ್ ಪ್ರಕಾರ. ಯಾರು ಚೆನ್ನಾಗ್ ಮಾಡದೆ ಅಂತೂ ಯಾರು ಹೋಗಿಲ್ಲ. ನನ್ ಪ್ರಕಾರ ಟೈಮ್ ಅಲ್ಲಿ ಗೆದ್ದಿರೋದು ನಾನು. ನಂದು ಅಚೀವ್ಮೆಂಟ್ ಈಸಿಯಾಗಿ ಬರಲ್ಲ, ಏನೋ ಒಂದ್ ಸಣ್ಣ ಡಿಫ್ರೆನ್ಸ್ ಇದ್ದಾನೆ. 16 minutes ಅಲ್ಲಿ ನಾನು ಫುಲ್ ಟ್ರಾನ್ಸ್ಫಾರ್ಮೇಶನ್, ಸೀತೆಯಿಂದ ಫುಲ್ ನಾನು ಕೇರಳ ಬ್ರೈಡ್ ಮಾಡಿದೆ ಅವ್ರಿಗೆ. ಸೊ ಅದು ಅವ್ರಿಗೆ ತುಂಬಾ ಟೈಮ್ ಮ್ಯಾಟರ್ ಆಯ್ತು ಅಂತಾರಲ್ಲ. ಆಗ ಲಾಸ್ಟ್ ಅಲ್ಲಿ ನಂಗೆ ಮಾಲಾಕೇಶವ್ ಅಂತ ಅವರು ಅನೌನ್ಸ್ ಮಾಡುವಾಗ ನಿರಂಜನ್ ದೇಶಪಾಂಡೆ ಅವರು ತುಂಬಾ ಖುಷಿಯಾಗಿರುವಂತ ವಿಷಯ ನನ್ಗದು. ನಾನು ಎಲ್ಲೋ ಗೆದ್ಬಿಟ್ಟಿದೀನಿ ಅನ್ನೋ ಫೀಲ್ ಅಲ್ಲಿ ನಾನು ಎಲ್ಲೂ ಇದ್ ಮಾಡ್ತಾ ಇಲ್ಲ. ಈಗ ಜೂರಿಯಾಗಿ ಹೋಗ್ತೀನಿ. ಸೊ ಹಾಗಾಗಿ ಆ ಒಂದು ನನ್ಗೆ ಅವಾರ್ಡ್ ಎಲ್ಲ ಬಂದ ನಂತರ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿ ನನ್ ಮಗ ನಾನು ಎಲ್ಲ ಕೂತು ಮಾತಾಡಿ, ನಂದು ಅಕಾಡೆಮಿ ಇದೆ, ಬ್ಯಾಂಗ್ಳೂರಲ್ಲೂ ಅಕಾಡೆಮಿ ಇದೆ. ಸೊ ಅಕಾಡೆಮಿ ನಡೆಸ್ತಾನೆ ನಾನು ಒಂದ್ ಥಾಟ್ ಮಾಡಿದೆ. ಏನಪ್ಪಾ ಅಂತಂದ್ರೆ ಕೆಲವೊಂದು ಊರಿನವ್ರಿಗೆ ಮೇಕಪ್ ಅಂದ ತಕ್ಷಣ ಹೈ ಬಡ್ಜೆಟ್, ಹೊರಗಡೆ ಅಂದ ತಕ್ಷಣ ನಮ್ ಕೈಲಿ ಆಗಲ್ಲ ಅನ್ನೋಂತ ಹೆಣ್ಮಕ್ಳಿಗೆ ನಾನು ಹೋಗಿ ಕಲಿಸ್ಬೇಕು ಅಂತ ನಾನ್ ಫಸ್ಟ್ ಡಿಸೈಡ್ ಮಾಡಿ ನನ್ನ ಹುಟ್ಟೂರಾಗಿರುವಂತ ಚಿತ್ರದುರ್ಗದಲ್ಲಿ ಅಲ್ಲೂ ನಾನು ಒಂದು ಸುಮಾರು ಬ್ಯಾಚ್ ಮಾಡಿ ಅಲ್ಲೂ ಒಂದ್ ನಾನು 30+ ಹುಡುಗಿರ್ಗೆ ಟೀಚ್ ಮಾಡಿದೆ. ಅಂಡ್ ಅವ್ರಂತೂ ಅಮೇಸಿಂಗ್ ಜಾಬ್. ಇವಾಗಂತೂ ತುಂಬಾ ಚೆನ್ನಾಗಿ ಅವರು ಕೂಡ ಸ್ಟುಡಿಯೋಗಳು ಇಟ್ಕೊಂಡಿದ್ದಾರೆ. ಅವ್ರು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದಾರೆ ಓನ್ಲಿ 2 years ಅಲ್ಲಿ. ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ. ಕಲ್ಸಿದೀವಿ ಅನ್ನೋದಕ್ಕಿನ್ನ ಕಲ್ಸಿದ್ವಿ ಯಾವ ರೀತಿ ಕಲ್ಸಿದೀವಿ ಹುಡುಗಿರಿಗೆ ಅನ್ನೋದು ಮ್ಯಾಟರ್ ಆಗತ್ತೆ.
ಅಂಡ್ ಚಿತ್ರದುರ್ಗ ಆಯ್ತು, ಮತ್ತೆ ದಾವಣಗೆರೆ ಆಯ್ತು, ಅಂಡ್ ಚಳ್ಳಕೆರೆ ಆಯ್ತು, ಒಂದಷ್ಟು ಊರುಗಳಲ್ಲಿ ನಾನೇ ಹೋಗ್ಬಿಟ್ಟು ಸ್ವತಃ ಟ್ರಾವೆಲ್ ಮಾಡಿ ಮನೆಯಲ್ಲಿ ಮಾಡ್ತೀರಾ? ಫುಲ್ 1.5 months ಕಂಪ್ಲೀಟ್ ಅಲ್ಲೇ ಇರೋ ತರ, ಅಲ್ಲೇ ಇರೋ ತರ. ಅವ್ರಿಗೆ ಏನ್ ಡಿಫರ್ ಆಗ್ಬಾರ್ದು. ಬ್ಯಾಂಗ್ಳೂರಿಗೆ ಬಂದು ಕಲ್ತ್ಕೊಳಕ್ ಆಗಲ್ಲ ಒಂದು, ಬಿಕಾಸ್ ಒಂದು ಹೆಚ್ಚಿಗೆ ದುಡ್ಡು ಕಲ್ತ್ಕೊಳಕ್ ಆಗಲ್ಲ, ಎರಡೂನು ನಾನ್ ಕಟ್ ಮಾಡ್ಬೇಕು ಅನ್ನೋ ಸಲುವಾಗಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಗೆ ಊರಿಂದ ಊರಿಗೆ ಟ್ರಾವೆಲ್ ಮಾಡಿ ಮಂಡೇ ಟು ಫ್ರೈಡೆ ತಗೊಂಡು ಸ್ಯಾಟರ್ಡೆ ಸಂಡೇ ಬ್ಯಾಂಗ್ಳೂರಲ್ಲಿ ಇದ್ದು ಹಸ್ಬೆಂಡ್ ಪರ್ಮಿಷನ್ ತಗೊಂಡು ಮನೆಯವರೆಲ್ಲ ಸಪೋರ್ಟ್ ಇಂದ ನಾನು ಹೋಗ್ಬಿಟ್ಟು, ಬಿಕಾಸ್ ನನ್ಗೆ ಸಿಸ್ಟರ್ಸ್ ಎಲ್ಲ ಹ್ಯಾಂಡ್ಸ್ ಇದಾರಲ್ಲ, ಸೊ ಅವರು ಬಂದ್ ಅಲ್ಲೆಲ್ಲ ಎಜುಕೇಟ್ ಮಾಡ್ತಾ ಇದ್ರು. ಹಾಗಾಗಿ ಅವ್ರುನು ಒಂದ್ ಬ್ಯಾಂಗ್ಳೂರ್ ಲೆವೆಲ್ ಕೋರ್ಸ್ ಕಲ್ತಿದ್ದೀನಿ ನಾನು. ಪ್ರೌಡ್ ಫೀಲ್ ಮಾಡ್ಬೇಕು ಅಂತ ಊರುಗಳಲ್ಲಿ ಬಂದ್ ಹೇಳ್ಕೊಟ್ಟೆ. ಅಂಡ್ ಬ್ಯಾಂಗ್ಳೂರಲ್ಲೂ ನಾನು 100+ ಹುಡುಗಿರ್ಗೆ ಸ್ಟೂಡೆಂಟ್ ಟೀಚ್ ಮಾಡಿದೀನಿ. ಈಗ್ಲೂ ಬರ್ತಾ ಇರ್ತಾರೆ, ಅವ್ರಿಗೂ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಗುಡ್ ಇನಿಷಿಯೇಟಿವ್ ಅಂಡ್ ಥಾಟ್ ಮ್ಯಾಮ್. ಬಿಕಾಸ್ ಈಸಿಯಾಗಿ ಇಲ್ಲೇ ಮಾಡ್ಬೋದು, ನಿಮಗ್ ಡಿಮ್ಯಾಂಡ್ ಇರೋದ್ರಿಂದ ಇಲ್ಲೇ ಬರ್ತಾ ಹುಡುಕೊಂಡು. ಬಟ್ ನೀವ್ ಎಲ್ರಿಗೂ ರೀಚ್ ಆಗ್ಬೇಕು, ಸೊ ನಿಮ್ ಹೆಸರು ಕೂಡ ಟ್ರಾವೆಲ್ ಆಗುತ್ತೆ ಆತರ. ಅಂದ್ರೆ ಅಷ್ಟು ಡೆಡಿಕೇಶನ್ ಅಲ್ಲಿ ಅಲ್ಲಿ ಹೋಗಿ ನೀವ್ ಮಾಡಿರೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ವೆರಿ ನೈಸ್. ಹಾಗಾಗಿ ಸಿಸ್ಟರ್ಸ್ ಅಂತ ಹೇಳಿದ್ರಿ ಅಲ್ಲ, ಸೊ ಸಿಸ್ಟರ್ಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಸ್ಬೋದು. ಸಿಸ್ಟರ್ಸ್ ಅಂದ್ರೆ ನನ್ ಶಾಡೋಸ್ ಅವರು. ನಾವ್ರ ಏನಂದ್ರೆ ಬರಲ್ಲ, ನಾನ್ ಮುಂದೆ ಇದ್ರೆ ಎಲ್ರಿಗೂ ಗೊತ್ತು ನನ್ ಸಿಸ್ಟರ್ಸ್ ಬಗ್ಗೆನ. ಏನ್ ಮಾಡ್ತಾರೆ, ನಾನ್ ಇದ್ರೆ ಅಕ್ಕ ಅನ್ನೋ ರೆಸ್ಪೆಕ್ಟ್ ಅಂಡ್ ತುಂಬಾನೇ ಅದು ತಲೆ ಮೇಲಿದೆ ಅವ್ರಿಗೆ. ನಾನೇ ದೊಡ್ಡವಳು. ಸೊ ಸಿಸ್ಟರ್ಸ್ ಎಲ್ಲ 4 ಸಿಸ್ಟರ್ಸ್ ನಾವೇನಂದ್ರೆ ಅಕ್ಕ ಇದ್ರೆ ಅವ್ರಿಗೊಂದು ರೆಸ್ಪೆಕ್ಟ್. ಅಕ್ಕ ಇದಾರ ನಮಗ್ ಬೇಡ, ಅಕ್ಕ ಗೆದ್ಲ ನಮಗ್ ಬೇಡ ಅನ್ನೋ ತರಾನೇ ಇರೋದು. ಸೊ 4 ಸಿಸ್ಟರ್ಸ್. ಒಂದ್ ಚಿತ್ರದುರ್ಗದಲ್ಲಿ ಅವಳು ಸ್ಟುಡಿಯೋ ಮಾಡ್ಕೊಂಡಿದ್ದಾಳೆ. ಅವಳಿಗೂ 22 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಇನ್ನೊಬ್ಳು ನನ್ ಜೊತೆನೆ ಇದ್ದಾಳೆ. ಅಂಡ್ ಇನ್ನೊಬ್ಳು ಹೈದರಾಬಾದ್ ಅಲ್ಲಿ ಇದ್ದಾಳೆ. ಈಗ 4 years ಆಯ್ತು. ಅವ್ರ ಹಸ್ಬೆಂಡ್ ಕೂಡ ಅವರು ರಿಲಾನ್ ಅಂತ ತೆಲುಗು ಇಂಡಸ್ಟ್ರಿಲ್ ವರ್ಕ್ ಮಾಡ್ತಾ ಇದಾರೆ. ಅವರು ತುಂಬಾ ಚೆನ್ನಾಗಿದೆ ಅವ್ರದ್ದು ಇಂಡಸ್ಟ್ರಿ ಕೂಡ. ಅಲ್ಲೂ ಮೇಕಪ್ ಗೆಲ್ಲ ಇರುತ್ತೆ, ಅಲ್ಲೂ ನಾನು ಹುಡುಗಿರ್ಗೆಲ್ಲ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನ್ ಸನ್ ಕೂಡ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನ್ ಯಾಕೆ ನನ್ ಮಗನ್ ಮೇಕಪ್ ಆರ್ಟಿಸ್ಟ್ ಮಾಡಿದೆ ಅನ್ನೋದು ಒಂಚೂರು ಹೇಳ್ತೀನಿ. ಜನರಿಗೂ ಕುತೂಹಲ ಇರುತ್ತೆ. ಮಾಡಿರೋ BA ಬಗ್ಗೆ ಈಗ ಸ್ವಲ್ಪ ಫೇಲ್ಯೂರ್ಸ್ ಆಯ್ತು, ಸ್ವಲ್ಪ ಆ ಬೇಜಾರಲ್ಲಿ ಅವ್ರಿಗೂ ಇತ್ತು. ಸೊ ನಾನೇನ್ ಅನ್ಕೊಂಡೆ, ಇಷ್ಟು ದೊಡ್ಡ ಫೀಲ್ಡ್ ನಾನ್ ಮಾಡಿದೀನಿ, ಕಂಟಿನ್ಯೂ ಮಾಡ್ಕೊಳಕ್ ಒಂದು ತುಂಬಾ ಎಜುಕೇಶನಲ್ ಆಗಿ ಒಂದ್ ಬೇಕಾಗತ್ತೆ, ಅಪ್ಗ್ರೇಡ್ ಲೆವೆಲ್ ಅಲ್ಲಿ ನಮ್ನ ಒಂದು ಲಿಫ್ಟ್ ಮಾಡಕ್ ಯಾರು ಬೇಕಾಗತ್ತೆ ಅಂದ್ಬಿಟ್ಟು. ಸೊ ನನ್ ಮಗನ ಅವನು ಆಫ್ಟರ್ ಒಂದು ಡಿಗ್ರಿ BCA ಅವ್ನು ತಗೊಂಡಿದ್ದ. ಸೊ ಅವ್ನು ಆದ ತಕ್ಷಣ ಒಂದು ಇದ್ರಲ್ಲಿ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಅವ್ನಿಗೆ ಡಿಗ್ರಿ ಎಲ್ಲ ಮಾಡ್ಬಿಟ್ಟು ಬಾಂಬೆವರೆಗೂ ತಗೊಂಡೋಗಿ, ಸೊ 5 lakhs ವರ್ಗು ಅವ್ನಿಗೆ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಖರ್ಚು ಮಾಡಿದೀನಿ. ಖುಷಿ ಇದೆ ನನ್ಗೆ. ಯಾಕೆ ನಾನು ಮೆನ್ಷನ್ ಮಾಡಿದೆ ಅದ್ರ ಬಗ್ಗೆ ಬೇಜಾರ್ ಅಂತಲ್ಲ, ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ ಮೇಕಪ್ ಅಂದ ತಕ್ಷಣ ಓಕೆ ಇವ್ರು ಕಲ್ತ್ರಾ, ಅಲ್ಲಿ ಹೋಗಿ ನೋಡಿ ಕಲಿಯೋದು ಬೇರೆ, ಒಂದು ಎಜುಕೇಟ್ ಲೆವೆಲ್ ಮಾಡ್ಕೊಂಡು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ ಕಲಿಯೋದು ಬೇರೆ. ಸೊ ಹಾಗಾಗಿ ಅವ್ನ್ಗೆ ಅಷ್ಟು ಖರ್ಚಾಯ್ತು. ನನ್ ತುಂಬಾ ಅದು 2 ವರ್ಷದಲ್ಲೇ ಅವ್ನ್ ಕವರ್ ಮಾಡ್ದ, ಅದಕ್ಕೂ ನನ್ಗೆ ಪ್ರೌಡ್ ಫೀಲ್ ಇದೆ. ಸೊ ಹಾಗಾಗಿ ಇನ್ನೆಲ್ಲರೂ ಅಷ್ಟೇ, ಯಾರೆಲ್ಲ ಇದೀರಾ, ಯಾರ್ ಮನೆಯಲ್ಲಿ ಸಪೋರ್ಟ್ ಇದೀರಾ, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, ಅವ್ರ ತಾಯಿಗಳು ಇಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ, ಅವರು ಹೀಗೆ ಸಪೋರ್ಟ್ ಮಾಡಿ. ಸೊ ನಾನೊಂದಷ್ಟು ವಿಡಿಯೋಸ್ ಮಾಡ್ಕೊಂಡ್ ಬಂದ್ರೆ ಅವನೊಂದು ಒಳ್ಳೆ ಕ್ಯಾಪ್ಷನ್ ಬರೆದು ಚೆನ್ನಾಗಿ ಮಾಡಿದ್ರೆ ರೀಚ್ ಔಟ್ ಆಗತ್ತೆ. ಸೊ ಅವನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮ್ಯಾಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವ್ನ್ಗೆ ಒಳ್ಳೆ ಒಂದ್ ಕಡೆ ಈಗ ರೀಸೆಂಟ್ ಆಗಿ ಬಾಂಬೆ ಕೂಡ ಕಳ್ಸಿದ್ರು ಅವ್ನ್ಗೆ, ಎಸ್ಟಿ ಲಾಡರ್ ಇಂದ ಮೀಟಿಂಗ್ ಇದೆ ಅಂತ. ತುಂಬಾ ಖುಷಿ ಆಗತ್ತೆ ನನ್ಗೆ. ವೆರಿ ನೈಸ್. ಬಿಕಾಸ್ ಯೂಶಲಿ ಯಾರು ಹೇಳಲ್ಲ, ಎಂತ ಎತ್ತರಕ್ ಬೆಳೆದ್ರು ನೀನ್ ಎಜುಕೇಶನ್ ಕಡೆ ಫೋಕಸ್ ಮಾಡು. ಮತ್ತೆ ಕೆಲವು ಕಡೆ ಇರುತ್ತದು ಬ್ಯಾರಿಯರ್ಸ್, ಬಟ್ ಅದೆಲ್ಲ ಮೀರಿ ನೀವು ಅಷ್ಟೊಳ್ಳೆ ಮೈಂಡ್ ಮಾಡಿ ಅವ್ರನ್ನ ಇನ್ಸ್ಪೈರ್ ಮಾಡಿದ್ರಿ. ಅಂಡ್ ಹಾಗೆ ಅವರು ನಿಮ್ಗೆ ಇನ್ನ ಇಷ್ಟು ಚಿಕ್ಕ ಏಜ್ ಅಲ್ಲಿ ಅಷ್ಟೆಲ್ಲ ಅಚೀವ್ ಮಾಡಿದ್ರು. ವೆರಿ ಸಪೋರ್ಟಿವ್, ತುಂಬಾ ಸಪೋರ್ಟಿವ್. ನೀವು ನೋಡ್ತಿದ್ದಂಗೆ ಗೊತ್ತಾಗ್ತದೆ, ಲೈಕ್ ನಿಮ್ ನೇಚರ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಅವರು ಖಂಡಿತವಾಗ್ಲೂ ಇನ್ಸ್ಪೈರ್ ಆಗಿರ್ತಾರೆ. ತುಂಬಾ ಖುಷಿ ಆಯ್ತು. ನಿಮ್ ಫ್ಯಾಮಿಲಿ ಅವರೆಲ್ಲ ಸೇರಿ ಒಂದ್ ಇಟ್ಸ್ ಲೈಕ್ ಒಗ್ಗಟ್ಟಲ್ಲಿ ನೀವ್ ಮಾಡ್ತಿರೋ ತರ. ಸೊ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಸೆಲೆಬ್ರಿಟೀಸ್ ಬರೋರು, ಆಗಿನ ಕಾಲದಲ್ಲೇ ಸೀರಿಯಲ್ ಆಕ್ಟರ್ಸ್ ಎಲ್ಲ ಅಲ್ಲಿ ಬರೋರು. ಅಂಡ್ ಲ್ಯಾಕ್ಮಿಲೂ ಅಷ್ಟೇ ತುಂಬಾ ಜನ ಸೆಲೆಬ್ರಿಟೀಸ್ ಬರೋರು. ನಂಗೆ ಪ್ರಿಯಾಂಕಾ ಮೇಡಮ್, ಉಪೇಂದ್ರ ಅವ್ರ ಮಿಸಸ್ ಪ್ರಿಯಾಂಕಾ ಮೇಡಮ್ ಎಲ್ಲ ಮಾಲಾ ಅಂತ ಕೇಳ್ಕೊಂಡೆ ಬರೋರು. ಸೊ ಅವ್ರಿಗೆಲ್ಲ ಸರ್ವಿಸ್ ಮಾಡಿದೀನಿ, ಪ್ರೌಡ್ ಫೀಲ್ ಆಗುತ್ತೆ. ಅಂಡ್ ಪ್ರಿಯಾ ಮೇಡಮ್ ಕೂಡ ನನ್ಗೆ ಒಂದ್ ನಗು ಬರುತ್ತೆ ಇವಾಗ. ಅವಾಗೆಲ್ಲ ಅವರೇ ಹೇಳ್ಕೊಳ್ಳೋರು, ಪ್ರಿಯಾಮಣಿ ಮ್ಯಾಮ್ ಅವ್ರ ಏನಂತಾರೆ, ಅವರೇ ಹೇಳ್ಕೊಳ್ಳೋರು ನಮ್ಗೆ. ಸೊ ನಾನ್ ಈ ಮೂವಿ ಮಾಡಿದೀನಿ ನಂಗೆ ಗೊತ್ತಾ ಅನ್ನೋ ತರ. ಅಂದ್ರೆ ನಮ್ಗೆ ಅಷ್ಟು ಪ್ರಪಂಚ ಅಷ್ಟೊಂದು ನಮ್ಗೆ ಆಗ 25 ವರ್ಷ 23 ವರ್ಷ ಇತ್ತು ಹಿಂದೆ, ಅಂದ್ರೆ ಅಟ್ಲೀಸ್ಟ್ 20 ವರ್ಷ ಹಿಂದೆ ಅಂದ್ರೆ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ಅವರೇ ಹೇಳ್ಕೊಳ್ಳೋರು ನಮ್ಗೆಲ್ಲ, ನಾನ್ ಈ ಮೂವಿ ಮಾಡಿದೀನಿ ಜಗಪತಿ ಬಾಬು ಅವ್ರ ಜೊತೆ ನೋಡಿ ಅಂದಾಗ ನಾನ್ ಮನೆಗ್ ಬಂದು ಡಿಸ್ಕಸ್ ಮಾಡ್ತಾ ಇದ್ದೆ.
ಸೊ ನಮ್ಗೇನು ಓಕೆ ವರ್ಕ್ ಮಾಡ್ಬೇಕು ಮನೆಗ್ ಬರ್ಬೇಕು ಅನ್ನೋ ತರ ಇರ್ತಾ ಇತ್ತು. ಸುಮಾರು ಸೆಲೆಬ್ರಿಟೀಸ್ ಬರ್ತಾ ಇದ್ರು. ಆಮೇಲೆ ಮಾಲಾ ಅಂತ ಅಲ್ಲಿ ಆದ್ಮೇಲೆಲ್ಲ ಕೇಳ್ಕೊಂಡ್ ಬರ್ತಾ ಇದ್ರು. ಅಂಡ್ ಈಗ ರೀಸೆಂಟ್ ಆಗಿ ತುಂಬಾ ಇಂಡಸ್ಟ್ರಿಲಿ ತುಂಬಾ ಜನಕ್ ಮಾಡಿದೀನಿ. ಅಂಡ್ ಇವಾಗ ತಾರಾ ಮೇಡಮ್ಗೂ ಆಗಿದೆ. ಅಂಡ್ ಮತ್ತೆ ಮಂಗ್ಲಿ ಸಿಂಗರ್ ಇದಾರಲ್ಲ ಅವ್ರಿಗೂ ವರ್ಕ್ ಮಾಡಿದೀನಿ. ಬೇಕು ಅಂತಾನೆ ಕರ್ಸ್ಕೊಂಡಿದ್ರು ಅವರು. ಈಗಿನ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಅದೊಂದು ಹೇಳ್ತೀನಿ ಒಂದ್ ಕ್ಲಿಯರ್ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ನಾವು ದುಡ್ಡು ಕೊಟ್ಟು ಹೋಗಿ ಮಾಡ್ತೀವಲ್ಲ ಅದಕ್ಕೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅನ್ನಲ್ಲ. ಯೂಶಲಿ ನಮ್ಮನ್ನೇ ಬೇಕು ಅಂತ ಕರೀತಾರೆ ನೋಡಿ, ಅವರು ನಾವು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂತ ಆಗ್ತಾರೆ ನನ್ ಪ್ರಕಾರ. ಸೊ ಈಗಷ್ಟು ಜನ ಎಲ್ಲ ನೇಮ್ಗೆ ಅದಕ್ಕೆಲ್ಲ ಗೊತ್ತಾಗುತ್ತೆ, ಎಲ್ಲ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂತ ಹೊರಗ್ ಬರ್ತಾ ಇದಾರೆ. ಸೊ ಅದು ರಿಯಲ್ ಆಗಿ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಲ್ಲ ಅಂತ ನನ್ನ ಇದು. ಏನೇ ಸುಳ್ಳು ಹೇಳಿದ್ರು ನಮ್ಗೆ ಇಲ್ಲಿಂದ ಇಲ್ಲಿ ಗೊತ್ತಿರುತ್ತೆ. ನಮ್ಮ ಆತ್ಮಕ್ಕೆ ತೃಪ್ತಿ ಆಗ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೂ ನಮ್ಗೆ ನಿಜ ಇರ್ಬೇಕು ನನ್ ಪ್ರಕಾರ ಇದ್ರೆ. ಸೊ ಹೀಗೆ ತುಂಬಾ ಜನ ಜೊತೆ ಮಾಡಿದೀರಾ. ಹೌದು, ಲಿಸ್ಟ್ ಹೇಳಕ್ ಆಗಲ್ಲ. ಸೊ ಆಗ್ಲಿಂದ ಮಾಡಿದೀರಾ, ತುಂಬಾ ಜನಕ್ಕೆ ಮಾಡಿದೀರಾ. ದಟ್ಸ್ ಆಲ್ಸೋ ಲೈಕ್ ಅ ಪ್ರೌಡ್ ಫೀಲಿಂಗ್. ಮ್ಯಾಮ್, ಇತ್ತೀಚಿನ ಮೇಕಪ್ ಟ್ರೆಂಡ್ಸ್ ಬಗ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿದೆ, ಇವಾಗೆಲ್ಲ ಖುಷಿ ಆಗುತ್ತೆ. ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ಮಕ್ಳು ರೆಡಿ ಆಗ್ತಾ ಇದಾರೆ. ಫೋಕಸ್ ಮಾಡ್ಬೇಕಂದ್ರೆ ಅದು ಮೊದ್ಲೆಲ್ಲ ಮೇಕಪ್ ಬೇಡ ಅಂತ ಇರ್ತಾ ಇದ್ರು. ಇನ್ಫ್ಯಾಕ್ಟ್ ನಮ್ ಮದ್ವೆ ಎಲ್ಲ ನಮ್ಗೆ 17 ವರ್ಷಕ್ಕೆ ಮದ್ವೆ ಆಯ್ತು. ಖುಷಿ ಇದೆ ಆ ವಿಷಯದಲ್ಲಿ. ಏನಂದ್ರೆ ಈಗ ನಮ್ಗೆ ಸಪೋರ್ಟ್ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋದ್ರಿಂದ ಅದ್ರ ಬಗ್ಗೆ ನಂಗೆ ಯಾವತ್ತು 17 ವರ್ಷಕ್ಕೆ ಮದ್ವೆ ಆದೆ ಅನ್ನೋ ಫೀಲ್ಸ್ ಇಲ್ಲ ನನಗೆ. ಸೊ ಈಗಿನ ಮಕ್ಳು ಏನ್ ಮಾಡ್ತಾರೆ, ಮದ್ವೆ ಆಗ್ತಾರೆ, ನಿಜವಾಗಿ ಇದು ಆರಿಸ್ಕೋತಾರೆ, ಚೆನ್ನಾಗಿರೋದು ಆರಿಸ್ಕೋತಾರೆ, ಒಳ್ಳೆ ಮೇಕಪ್ ಸೆಲೆಕ್ಟ್ ಮಾಡ್ಕೋತಾರೆ, ಸಾರಿ ಚೂಸ್ ಮಾಡ್ಕೋತಾರೆ, ಜ್ಯುವೆಲರಿ ಚೂಸ್ ಮಾಡ್ಕೋತಾರೆ, ಅಂಡ್ ಮೇಕಪ್ ಆರ್ಟಿಸ್ಟ್ ಕೂಡ ಚೂಸ್ ಮಾಡ್ಕೋತಾರೆ. ಸೊ ಆಮೇಲೆ ಮೇಕಪ್ ಅವ್ರಿಗೆ ಯಾವ ತರ ಟ್ರೆಂಡಿ ಅಂತಂದ್ರೆ ನೋ ಮೇಕಪ್ ಲುಕ್ ಅಂತ ಬಂದಿರುತ್ತೆ ಕೆಲವೊಂದ್ಸರಿ ಇವಾಗ. ಅಂಡ್ ತುಂಬಾ ಸೋಬರ್ ಆಗಿ ಹೇಳ್ತಾರೆ. ಹೌದು, ಇದೇ ಒಪ್ಕೊಳ್ಳೋಣ. ಸೊ ಕೆಲವೊಂದ್ಸರಿ ಅದ್ ಯಾವ ತರ ನಂಬೇಕು ಅನ್ನೋದಕ್ಕೆ ಒಂದ್ ಟಿಪ್ ಹೇಳೋದಿದ್ರೆ, ಫೋಟೋಗ್ರಫಿ ನೋಡಿ, ಆಲ್ಬಮ್ ನೋಡಿ ನೀವ್ ಯಾವತ್ತೂ ಟ್ರಸ್ಟ್ ಮಾಡ್ಬಾರ್ದು. ಬಿಕಾಸ್ ನಾನು ಫ್ಯಾಟ್ ಇದೀನಿ, ನೀವ್ ನೋಡ್ತಾ ಇರ್ತೀರ ಎಲ್ರು, ನಾನ್ ದಪ್ಪ ಇದ್ದೀನಿ. ನಾನ್ ಹೇಳಿದ್ರೆ ಕ್ಯಾಮ್ರಾಗೆ ನನ್ನ ಚಿಕ್ಕ ಕಾಣಿಸಿ ಅಂದ್ರೆ ಖಂಡಿತ ಮಾಡ್ತಾರೆ. ಬಟ್ ನೀವು ರಿಯಲ್ ಆಗಿ ಬಂದಾಗ ನನ್ ದಪ್ಪನೇ ಅಲ್ವಾ. ಸೊ ಆ ರೀತಿ ನನ್ ಹೇಗಿರುತ್ತೆ, ನೋ ಮೇಕಪ್ ಲುಕ್ ಅಂತ ಕೊಟ್ಟಾಗ ನನ್ ಮಿನಿಮಲ್ ಆಗಿ ಅವ್ರದ್ದೆಲ್ಲ ಕವರ್ ಮಾಡೋಕಿರುತ್ತೆ. ಸೊ ಅದಕ್ಕೆ ನಾನು ನೋ ಮೇಕಪ್ ಅಲ್ಲಿ ಮಾಡಕ್ ಹೋದ್ರೆ ನನ್ ಸ್ವಲ್ಪ ಕೆಲಸ ಅಷ್ಟೊಂದು ಸಕ್ಸಸ್ ಆಗಲ್ಲ. ಸೊ ಅವ್ರಿಗೆ HD ಮೇಕಪ್ ಅಂತ ಬೇಕಾಗಿರುತ್ತೆ. ಸೊ ಆ ಟ್ರೆಂಡ್ ಅಲ್ಲಿ ಅವ್ರು ಕೇಳುವಾಗ್ಲೂ ನಮ್ಗೆ ರಿಯಲ್ ಆಗಿ ನಾಲೆಡ್ಜ್ ಇದ್ರೆ ಮಾತ್ರ ನಾವ್ ಆ ಕೆಲಸ ಫಿನಿಶಿಂಗ್ ಕೊಡಕ್ ಸಾಧ್ಯ. ಹೌದು, ಅದು ಕರೆಕ್ಟ್. ಹೇಗಂದ್ರೆ ಹಾಗೆ ಮಾಡಕ್ಕಾಗಲ್ಲ. ಬಿಕಾಸ್ ನಾವ್ ಒಂದ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಷ್ಟೇ ಬೇಕು, ಹೀಗೆ ಬೇಕು ಅಂತ ಯಾವ್ದೋ ನೋಡಿ. ಬಟ್ ನಮ್ ಸ್ಕಿನ್ಗೂ ಅದು ಹೊಂದ್ಕೊಂಡು ಹೋಗ್ಬೇಕು. ಅಂಡ್ ಒಕೇಶನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಎಕ್ಸಾಕ್ಟ್ಲಿ. ಸೊ ಮದ್ವೆಗೆ ಸಿಂಪಲ್ ಆಗಿದ್ರೆ ಆಗಲ್ಲ. ಬ್ರೈಡ್ ಅಂತ ಹೇಳಿದ್ಮೇಲೆ ದಟ್ಸ್ ಆರ್ ಬಿಗ್ ಡೇ. ಅಂಡ್ ಸಾರಿ ಗ್ರ್ಯಾಂಡ್ ಕಾಣುತ್ತೆ, ಜ್ಯುವೆಲರಿ ಗ್ರ್ಯಾಂಡ್ ಕಾಣುತ್ತೆ, ಆಬ್ವಿಯಸ್ಲಿ ಫೇಸ್ ಡಲ್ ಕಾಣುತ್ತೆ. ಸೊ ಅವಾಗ ಏನೋ ಮಿಸ್ಸಿಂಗ್, ಒಂದ್ ದಿವಸನೇ ನಾವು ಕಾಜಲ್ ಹಾಕ್ತಾ ಇದ್ರೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ನಮ್ಗೆ ಮುಖ ಡಲ್ ಆಗಿರುತ್ತೆ ಅಂತ. ಸೊ ಅದ್ರ ತಕ್ಕಾಗ ಹೋದ್ರೇನೆ ಚೆನ್ನಾಗಿರುತ್ತೆ. ಒಪ್ಲಿ ಮಾಡ್ಲಿ, ಬಟ್ ತುಂಬಾ ಖುಷಿ ಇದೆ ಇವಾಗಂತ ನೋಡಕ್ ಎಷ್ಟ್ ಚೆನ್ನಾಗ್ ಕಾಣ್ತಾರೆ ಬ್ರೈಡಲ್ ಎಲ್ಲ. ಸೊ ಮ್ಯಾಮ್, ಈಗ ವಿವಿಧ ಸ್ಕಿನ್ ಟೋನ್ಸ್ ಇರುತ್ತೆ, ಒಬ್ರೊಬ್ರದ್ದು ಒಂದೊಂದರ. ಕೆಲವರು ಸೆನ್ಸಿಟಿವ್ ಇರ್ತಾರೆ, ಆಯಿಲಿ ಇರುತ್ತೆ. ಸೊ ಅವ್ರಿಗೆಲ್ಲ ಹೇಗೆ ನೀವು ವರ್ಕ್ ಮಾಡ್ತೀರಾ ಅವ್ರ ಮೇಲೆ, ಅವ್ರ ಸ್ಕಿನ್ ಟೈಪ್ಸ್ ಮೇಲೆ? ಅದೇ ನಾನು ಫಸ್ಟ್ ಹೇಳಿದಾಗ ಇದಕ್ಕೆಲ್ಲ ನಾಲೆಡ್ಜ್ ಬೇಕಾಗಿರುತ್ತೆ. ನಾಲೆಡ್ಜ್ ಹೇಗ್ ಬರುತ್ತೆ, ಎಕ್ಸ್ಪೀರಿಯನ್ಸ್ ಇಂದ. ಸೊ ಪ್ರೊಫೆಷನಲಿ ಆದ್ರೆ ಅವ್ರದ್ದು ಟೀಚ್ ಮಾಡಿರ್ತಾರೆ ಅವ್ರ ಎಜುಕೇಟರ್ಸ್ ಎಲ್ಲ. ಸೊ ಹಾಗೆ ನಾನು ಇವಾಗ ಟಿಪ್ಸ್ ಹೇಳಿದೆ, ಇವಾಗ ಹೇಳಿ ಸಮ್ಮರ್ ಈಗ ಡ್ರೈ ಹೇಗ್ ಮಾಡ್ಬೇಕು, ಆಯಿಲಿಗೆ ಏನೆಲ್ಲ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಅವ್ರಿಗೆ. ಸೊ ಚಿಕ್ಕದಾಗಿ ಅವರು ಡ್ರೈ ಸ್ಕಿನ್ ಇರೋರು ಜಾಸ್ತಿ, ಆಲ್ಮೋಸ್ಟ್ 40 ಮೇಲೆನೆ ಎಲ್ರು ಸ್ವಲ್ಪ ಜಾಸ್ತಿ ರೀಚ್ ಆಗ್ತಾರೆ ಡ್ರೈ ಸ್ಕಿನ್ ಕಡೆ. ಅದರ್ವೈಸ್ ಆಯಿಲಿನೇ ಸ್ವಲ್ಪ ಇರ್ತಾರೆ. ಆಯಿಲಿ ಇರೋರು ಆದಷ್ಟು ಐಸ್ ಕ್ಯೂಬ್ಸ್ ಜಾಸ್ತಿ ಯೂಸ್ ಮಾಡ್ಬೇಕು. ಕಾಂಪ್ಯಾಕ್ಟ್ ಅಂತ ಬರುತ್ತಲ್ಲ, ಸೊ ಕಾಂಪ್ಯಾಕ್ಟ್ ಬಂದು ಆಯಿಲಿ ಸ್ಕಿನ್ ತುಂಬಾ ಸೂಟ್ ಆಗುತ್ತೆ. ಸೊ ಒಂದು ಲೆಸ್ ಮಾಯಿಶ್ಚರೈಸರ್, ವೆರಿ ರಿಚ್ ಮಾಯಿಶ್ಚರೈಸರ್ ಅಂದ್ರೆ ಡ್ರೈ ಸ್ಕಿನ್ ನಾನು ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಕ್ರೀಮಿ ಜಾಸ್ತಿ ಇರುವಂತದ್ದು, ಕಡಿಮೆ ಇರುವಂತದ್ದು ಆಯಿಲಿ ಸ್ಕಿನ್ ಮಾಡಿ, ಕ್ರೀಮಿ ಜಾಸ್ತಿ ಇರುವಂತದ್ದು ಡ್ರೈ ಸ್ಕಿನ್ ಯೂಸ್ ಮಾಡಬಹುದು. ಸೊ ಫಸ್ಟ್ ಆಯಿಲಿ ಸ್ಕಿನ್ ಬರ್ಬೇಕಾದ್ರೆ ಲೆಸ್ ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಒಂದು ಕಾಂಪ್ಯಾಕ್ಟ್ ಹಾಕಿದ್ರೆ ಇಟ್ ಸೀಲ್ಸ್, ಸ್ವಲ್ಪ ಆಯಿಲ್ ನೆಲ್ಲ ಸೀಲ್ ಆಗುತ್ತೆ. ಅಂಡ್ ಹೊರಗಡೆ ಹೋಗೋದ್ರಿಂದನೂ ಫ್ರೆಶ್ ಆಗಿರುತ್ತೆ. ಅಂಡ್ 3 hours ಒನ್ಸ್ ಮಾಡ್ಲೇಬೇಕಾಗತ್ತೆ ಆಯಿಲಿ ಇರೋರು. ಇನ್ನು ಹೆಚ್ಚು ಉಳಿಬೇಕು ಅಂದ್ರೆ HD ಎಲ್ಲ ಫೌಂಡೇಶನ್ ಸಿಗುತ್ತೆ ಈಗ ಮಾರ್ಕೆಟ್ ಅಲ್ಲಿ. ಸೊ ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಅಂಡ್ ಸಮ್ಮರ್ಗೆ ಡ್ರೈ ಸ್ಕಿನ್ ಅವರವರು ಕಾಂಪ್ಯಾಕ್ಟ್ ಹಾಕ್ಲೇಬಾರ್ದು, ಯಾವಾಗ್ಲೂ ಬ್ರೇಕೇಜ್ ಬರುತ್ತೆ. ಅವ್ರಿಗೆ ಹೇಳೋದಾಯ್ತಂದ್ರೆ ಮಾಯಿಶ್ಚರೈಸರ್ಸ್ ಅದ ಹಾಕಿರ್ಬೇಕು. ಅಂಡ್ ಲೂಸ್ ಪೌಡರ್ಸ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಡ್ರೈ ಸ್ಕಿನ್ ಇರೋರು ಯಾವಾಗ್ಲೂ ಕಾಂಪ್ಯಾಕ್ಟ್ ನ ಅವಾಯ್ಡ್ ಮಾಡಿ. ಅಂಡ್ ಲೂಸ್ ಪೌಡರ್ ನ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಟ್ ವಿಲ್ ಸ್ಟೇ.
ಸೊ ಆತರ ಹೇಳ್ಬೋದು. ಅಂಡ್ ನೀರ್ ಜಾಸ್ತಿ ಕುಡಿಬೇಕು ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಇವಾಗ ಹೇಳೋದೇ ಬೇಡ. ಏನಪ್ಪಾ ಇವ್ರು ಇಷ್ಟೊಂದು ಕೊರಿತಾರೆ ತುಂಬಾ ಚೆನ್ನಾಗಿ ಎಜುಕೇಟ್ ಮಾಡಿದ್ರಿ. ಸಿಂಪಲ್ ಆಗಿ ಕೇಳಿದಕ್ಕೆಲ್ಲ ಡೀಟೇಲ್ ಆಗಿ ಹೇಳ್ಬಿಟ್ರಿ. ಸೊ ಜನಕ್ಕೆ ಇವಾಗ ಕ್ಲಾರಿಟಿ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ಥ್ಯಾಂಕ್ ಯು ಫಾರ್ ದ ಟಿಪ್. ವೆಲ್ಕಮ್. ಸೊ ಮ್ಯಾಮ್ ಈಗ ರ್ಯಾಪಿಡ್ ಫೈರ್ ರೌಂಡ್ ಇರುತ್ತೆ, ಜಸ್ಟ್ ಒಂದು ಇಂಟರಾಕ್ಟಿವ್ ಫನ್ ಸೆಷನ್ ತರ. ಸೊ ನಾನು ಜಸ್ಟ್ ಕ್ವೆಶನ್ ಕೇಳ್ತಿರ್ತೀನಿ, ನಿಮ್ಗೆ ಹೇಗೆ ಅನ್ಸುತ್ತೆ? ಸೊ ಮ್ಯಾಮ್ ನಿಮಗೆ ಹೆಚ್ಚು ಇಷ್ಟವಾದ ಲಿಪ್ಸ್ಟಿಕ್ ಶೇಡ್? ನನ್ಗೆ ನಾನು ಹಾಕೊಂಡಿದ್ದೀನಲ್ಲ ಇಟ್ಸ್ ಸಮ್ ಡಾರ್ಕ್ ಲೈಟ್ ಅಂತ ನಾನು ಹೋಗೋದೇ ಇಲ್ಲ. ಡಾನ್ಸ್ ವಿತ್ ಮೀ ಅಂತ ಮ್ಯಾಕ್ ಅಲ್ಲಿ ಒಳ್ಳೆ ಶೇಡ್ ಇದೆ. ಹೌದಾ? ಸೊ ಜನರು ಮಿಸ್ ಮಾಡ್ಬೇಡಿ, ಡಾನ್ಸ್ ವಿತ್ ಮೀ. ಸೊ ನೆಕ್ಸ್ಟ್, ಒಂದು ದಿನ ಕೇವಲ 3 ಪ್ರಾಡಕ್ಟ್ಸ್ ಮಾತ್ರ ಬಳಸ್ಬೇಕಂದ್ರೆ ಯಾವ್ದು? ಮಾಯಿಶ್ಚರೈಸರ್ ಮಸ್ಟ್, ಫೇಸ್ ವಾಶ್ ಎನಿವೇ ಮಾಡ್ಲೇಬೇಕಾಗತ್ತೆ, ಅಂಡ್ ಸನ್ಸ್ಕ್ರೀನ್ ಬೇಕೇ ಬೇಕಾಗತ್ತೆ. ನಿಮಗೆ 2 ಆಪ್ಷನ್ ಇರುತ್ತೆ, ಐದರ್ ಲಿಪ್ಸ್ಟಿಕ್ ಆರ್ ಐಲೈನರ್. ಒಂದು ದಿವಸದಲ್ಲಿ ಒಂದನ್ ಕ್ವಿಟ್ ಮಾಡ್ಬೇಕು, ಒಂದ್ ಅಪ್ಲೈ ಮಾಡ್ಬೇಕು, ಯಾವ್ದು ಮಾಡ್ತೀರಾ? ನಾನು ಆಬ್ವಿಯಸ್ಲಿ ಲಿಪ್ಸ್ಟಿಕ್ ಚೂಸ್ ಮಾಡ್ತೀನಿ. ಬಿಕಾಸ್ ನನ್ ಸ್ವಲ್ಪ ಕಣ್ ದೊಡ್ಡದು, ಯಾಕಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಲೆನ್ಸ್ ಹಾಕಿ ಹಾಕಿ ಏನ್ ಮಾಡ್ತೀನಿ, ನಾನು ಸ್ವಲ್ಪ ಐಸ್ ದೊಡ್ಡದಾಗಿ. ಇದ್ ಮೇಕಪ್ ಟಿಪ್ ಅಂತಾನು ತಗೋಬಹುದು ಆರ್ಟಿಸ್ಟ್ ಗಳು. ಕಣ್ಣು ದೊಡ್ಡದು ಇರೋರ್ಗೆ ಆಬ್ವಿಯಸ್ಲಿ ನೀವು ಮೇಲ್ಗಡೆ ಐಲೈನರ್ ಅವಾಯ್ಡ್ ಮಾಡ್ಬೇಕು, ಕೆಳಗಡೆ ಕಾಜಲ್ನ ಹಾಕಿದ್ರೆ ಸ್ವಲ್ಪ ಲಿಫ್ಟ್ ಮಾಡುತ್ತೆ. ಸೊ ಲಿಪ್ಸ್ಟಿಕ್ ನಾನು ಚೂಸ್ ಮಾಡ್ತೀನಿ, ಐಲೈನರ್ ಸ್ಕಿಪ್ ಮಾಡ್ತೀನಿ. ಮ್ಯಾಮ್ ಕ್ಲೈಂಟ್ಸ್ ಮೇಲೆ ವರ್ಕ್ ಮಾಡೋದಾದ್ರೆ ಮಾಡ್ ಲುಕ್ ಅಥವಾ ಟ್ರೆಡಿಷನಲ್ ಲುಕ್? ನಾನು ಹೋಗೋದೇ ಟ್ರೆಡಿಷನಲ್ ಲುಕ್, ನಂಗೆ ತುಂಬಾ ಇಷ್ಟ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾನು ನನಗ್ ಸೀರೆ ಇಷ್ಟ ಪಡ್ತೀನಿ, ಅಂಡ್ ನಾನ್ ಕಸ್ಟಮರ್ ಮೇಲೆ ಸ್ಯಾರೀಸ್ ಟ್ರೆಡಿಷನಲ್ ಲುಕ್ ಅಂಡ್ ಒಂದೊಂದ ಜ್ಯುವೆಲರಿ ಹಾಕ್ತಾ ಇದ್ರೆ ಎಷ್ಟು ಕಳೆಯಾಗಿರುತ್ತೆ. ಅಂಡ್ ನನ್ ಕಸ್ಟಮರ್ಸ್ ಪೇರೆಂಟ್ಸ್ ಎಲ್ಲ ನನ್ ಟ್ರೆಡಿಷನಲ್ ಲುಕ್ ಅಲ್ಲಿ ಅವ್ರು ಹಾಕ್ದಾಗ ಬಂದು ಅವ್ರು ನೋಡಿ ಎಮೋಷನ್ ಆಗಿದ್ದುಂಟು. ಅದೆಲ್ಲ ನಮ್ಗೊಂದು ರಿವ್ಯೂಸ್ ಜಾಸ್ತಿನೇ ಸಿಗುತ್ತೆ ಅವಾಗ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಟ್ರೆಡಿಷನಲ್ ಅಲ್ಲಿ ಅನ್ನೋ ತರ. ಸೊ ಹಾಗಾಗಿ ನಾನು ಟ್ರೆಡಿಷನಲ್ ಚೂಸ್ ಮಾಡ್ತೀನಿ. ಮ್ಯಾಮ್ ನಿಮ್ ಮುಂದೆ 2 ಆಪ್ಷನ್ ಇರುತ್ತೆ, ಒಂದು ನೀವು ಮೇಕಪ್ ಆರ್ಟಿಸ್ಟ್ ಆಗಿ ಒಂದು ಕರಿಯರ್ ಬಿಲ್ಡ್ ಮಾಡ್ಕೋಬೇಕು, ಅಥವಾ ಸಿಂಗರ್ ಆಗಿ. ಇದ್ 2 ಇರುತ್ತೆ, 2 ಒಟ್ಟಿಗೆ ಮಾಡಕ್ಕಾಗಲ್ಲ. ಹೌದು, ನಿಮ್ಗೆ 2 ಇಷ್ಟ. ಸೊ ಯಾವ್ದು ಆಪ್ಷನ್, ಯಾವ್ದು ಚೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಇದೀನಿ, ನಡೀತಾ ಇದ್ದೀನಿ ಅದ್ರಲ್ಲೇನೆ. ಸಿಂಗರ್ ಆಗಕ್ಕೆ ಇವಾಗ ಇಷ್ಟನೂ ಹೌದು, ಸಿಂಗರ್ ಆಗಕ್ಕೆ ಅನ್ನೋದಕ್ಕಿಂತ ನಂಗೆ ದೇವ್ರ ನಾಮ ಅದೆಲ್ಲ ಹೇಳಕ್ ತುಂಬಾ ಇಷ್ಟ ಆಗುತ್ತೆ. ಈ ಫ್ರೀ ಟೈಮ್ ಅಲ್ಲಿ ಅಲ್ಲಿಗೂ ಕ್ಲಾಸಸ್ ಹೋಗೋಣ ಅಂತ ಅನ್ಕೋತಾ ಇದೀನಿ, ಬಟ್ ಫ್ರೀ ಆಗ್ತಾನೆ ಇಲ್ಲ. ಸೊ ಹಂಗಾಗಿ ನನ್ಗೆ ಸಿಂಗರ್ ಅಂತ ಹೇಳ್ಬೋದು, ಆಸೆ ಆಗ್ತಾ ಇದೆ ಅಷ್ಟೇ. ಆಸೆ ಇದೆ, ಹಾಗೆ ನಮ್ಮ ವೀಕ್ಷಕರಿಗೆ ಖಂಡಿತ ಖಂಡಿತ, ಯಾರು ಬೇಜಾರ್ ಮಾಡ್ಕೊಳ್ದಿದ್ರೆ ಹೇಳ್ಬೋದು. ಏನಿಲ್ಲ, ನಮ್ಮ ಹಸ್ಬೆಂಡ್ ಮೇಲೆ ಆಕ್ಚುಲಿ ನಮ್ದು ಇದ್ರಲ್ಲಿ ಒಂದ್ ಸ್ಟೋರಿ ಇದೆ, ಚೆನ್ನಾಗಿದೆ, ಖುಷಿ ಆಗೋರು ಆಗ್ಬೋದು. ಯಾಕಂದ್ರೆ ನನ್ ಕಿಟಿ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ನೀನ್ ಚೆನ್ನಾಗಿರುತ್ತೆ. ನಂದು ಮದ್ವೆ ಸೆಟ್ ಆಗಿ ನಮ್ಗೆ 5 years ಗ್ಯಾಪ್ ಇತ್ತು. ಆಕ್ಚುಲಿ ಆ ಊರಿನ ಕಡೆ ಎಲ್ಲ ಅಂದ್ರೆ ಹೆಣ್ಮಕ್ಳನ್ನ ಮೊದ್ಲೇ ಬಂದ್ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ತಾಂಬೂಲ ಚೇಂಜ್ ಮಾಡ್ಕೊಳ್ತಾರೆ. ಫಸ್ಟ್ ಗೆ ತಾಂಬೂಲ ಚೇಂಜ್ ಮಾಡ್ಕೊಂಡಾಗ ನಮ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ತಾಂಬೂಲ ಚೇಂಜ್ ಮಾಡ್ಕೊಂಡಿದ್ದು. ಸೊ ಸೆಕೆಂಡ್ PUC ನಮ್ ಮದ್ವೆ ಆಗಿದ್ದು. ಸೊ ಆ ಡ್ಯೂರೇಷನ್ ಟೈಮ್ ಅಲ್ಲಿ ನನ್ಗೆ ಒಂದ್ ಜಾನಪದ ಗೀತೆ ಜ್ಞಾಪಕ ಬರುತ್ತೆ, ಅದೊಂದ್ ಚಿಕ್ಕದಾಗಿ 2 ಲೈನ್ ಹೇಳ್ತೀನಿ. ಸೊ ಹಸ್ಬೆಂಡ್ಗೋಸ್ಕರ ಇದು. ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಯಾವಡಿಗೆ ಮಾಡಿ ಫಲವೇನು, ಯಾವಡಿಗೆ ಮಾಡಿ ಫಲವೇನು, ಮಾವನ ಮಗನೇ ಮಾತಾಡೋಣೆಂದರೆ ಮನೆ ದೂರ, ಮಾತಾಡೋಣೆಂದರೆ ಮನೆ ದೂರ, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಮಾವನ ಮಗಳೇ ಮೆಚ್ಚಿದೆ ನಿನ್ನ ಮನಸಾರೆ, ಮೆಚ್ಚಿದೆ ನಿನ್ನ ಮನಸಾರೆ. ವೆರಿ ನೈಸ್ ಮ್ಯಾಮ್, ಫುಲ್ ನಾಚ್ಕೋತಾ ಇದ್ದಾರೆ. ಇನ್ನೂ ದೊಡ್ಡದಾಗಿದೆ, ಇಷ್ಟಕ್ಕೆ ಮುಗಿಸ್ಬಿಡ್ತಾರೆ. ಹೆಸರು ಹೇಳ್ಬೋದಾ? ಕೇಶವಮೂರ್ತಿ ಅಂತ. ಸೊ ಅದಕ್ಕೆ ನನ್ನ ಈ ಸಕ್ಸಸ್ಗಿಲ್ಲ ಅವರೇ ಕಾರಣ. ಸೊ ಹಾಗಾಗಿ ನನ್ ಬರೀ ಮಾಲಾ ಅಂದ್ರೆ ನನ್ ಚಿಕ್ಕ ಮಗುನು ರೆಕಗ್ನೈಸ್ ಮಾಡಲ್ಲ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ, ಅಂಡ್ ಹೊರಗಡೆ ಕೂಡ ಮಾಲಾ ಕೇಶವ್ ಅಂದ್ರೇನೆ ರೆಕಗ್ನೈಸ್ ಮಾಡುತ್ತೆ. ಏನಾದ್ರು ನಮ್ ಚಾನೆಲ್ ಮೂಲಕ ಹೇಳೋದಿದ್ರೆ ನೀವ್ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ನಾನು ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ. ಥ್ಯಾಂಕ್ ಯು ಸೋ ಮಚ್ ರೀ.
ವೆರಿ ಬ್ಯೂಟಿಫುಲ್. ಮ್ಯಾಮ್, ನಿಮ್ಮ ಮೇಕಪ್ ಅಕಾಡೆಮಿ ಎಲ್ಲಿ ಲೊಕೇಟ್ ಆಗಿದೆ ಅಂಡ್ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ. ಏನ್ ಡಿಫ್ರೆನ್ಸ್ ನಿಮ್ಗೂನು ಮತ್ತೆ ಬೇರೆ ಮೇಕಪ್ ಅಕಾಡೆಮಿ ನಡೆಸ್ತಿರೋರು, ಏನಾದ್ರೂ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತಾ? ಅದೆಲ್ಲ ಸ್ವಲ್ಪ ಹಾಗೆ. ಖಂಡಿತ ಇದೆ. ಬಿಕಾಸ್ ನಾವು ನಂದು ಪ್ಯೂರ್ಲಿ ವಿಷನ್ ಬಂದು ಎಲ್ರು ಕಲಿಬೇಕು. ಅಂಡ್ ಯಾಕೆ ನಾನು ದೂರ ದೂರ ಊರ್ಗ್ ಹೋಗಿ ಟ್ರಾವೆಲ್ ಮಾಡಿ ಹೇಳ್ಕೊಟ್ಟೆ ಅಂದ್ರೆ, ಯಾಕೆ ಅಂತಂದ್ರೆ ಜನಕ್ಕೆ ಕಷ್ಟಗಳಂದ ತಕ್ಷಣ ಸ್ವಲ್ಪ ಕೆಟ್ಟ ದಾರಿ ಅದೆಲ್ಲ ಹೋಗೋದು ಇಷ್ಟ ಆಗಲ್ಲ. ನನ್ ಪರ್ಸನಲಿ ಅದ್ ಸ್ವಲ್ಪನು ನನ್ಗದ್ ಇಷ್ಟ ಆಗಲ್ಲ. ಎಲ್ರಿಗೂ ಅದಕ್ಕೆ ಒಂದ್ ಒಳ್ಳೆ ಎಜುಕೇಟ್ ಮಾಡೋಣ ಅಂತ. ನಾವು ತುಂಬಾ ದೊಡ್ಡದಾಗಿ ಸೇವೆ ಮಾಡಕ್ ಆಗದೆ ಇದ್ರು ನನ್ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಬೇಕು ಅಂತ. ಇದು ನನ್ ತಂದೆ ಕೂಡ ತಂದೆಯಿಂದನೇ ಬಂದಿರೋದು ನನಗೆ. ಸೊ ಹಾಗಾಗಿ ನನ್ನ ಎಲ್ಲರಿಗೂ ಅಷ್ಟೇ ಹೇಳೋದು, ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಬನ್ನಿ, ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ಬೋದು. ಅಂಡ್ ನಂದು ತುಂಬಾ ಕಾಸ್ಟ್ಲಿ ಅಂತ ಯಾವ್ದು ಇಲ್ಲ, 65,000 ಅಲ್ಲಿ ಇದೆ. ಸೊ ಅದಕ್ಕೂ ಲೆಸ್ ಆಗೋ ಸ್ವಲ್ಪ ಸಮಟೈಮ್ಸ್ ಆಫರ್ ಬಿಡ್ತಿರ್ತೀವಿ. ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ನಮ್ಗೆ ಒಬ್ರು ಹೊರಗಡೆಯಿಂದ ಸ್ಪಾನ್ಸರ್ ಮಾಡಿದ್ರು, ಹೊರಗಡೆ ದೇಶದಿಂದ. ಹೆಂಗೆ ಅಂದ್ರೆ ಅವ್ರ ತಾಯಿ ತೀರ್ಕೊಂಡು ಹೋಗಿರೋದಿತ್ತು, ಅವ್ರದಷ್ಟು ಒಂದಷ್ಟು ಅಮೌಂಟ್ ಇತ್ತು. ಸೊ ಅಮೌಂಟ್ ಅಲ್ಲಿ ಕೆಲವೊಬ್ಬರಿಗೆ ಸ್ಕೂಲ್ ಕೊಡಕ್ ಕೊಟ್ರು, ಮತ್ತೆ ಇನ್ನೊಂದ್ ಕಡೆ ಕೊಟ್ರು. ನಾನ್ ತುಂಬಾ ಕ್ಲೋಸ್ ಇರೋದ್ರಿಂದ ಅವ್ರ ಏನ್ ಮಾಡಿದ್ರು, ನನ್ ಕಡೆಯಿಂದ ನಾನು ಒಂದು ಮಗುಗೆ ಇಷ್ಟು ಕೊಡ್ಬಲ್ಲೆ, ಆ ಅಮೌಂಟ್ ನ ನಾನ್ ಕೊಡ್ತೀನಿ, ಇನ್ ಮಿಕ್ಕಿರೋದು ಮಕ್ಳ ಹತ್ರ ಇಸ್ಕೊಳ್ಳಿ. ಸೊ ಆ ತಾಯಿ ಹೋಗಿರೋ ಪುಣ್ಯಕ್ಕೆ ಅವ್ರಿಗೇನು ಇತ್ತು, ಹೆಣ್ಮಕ್ಳು ಇಷ್ಟು ಜನ ಕಲಿಬೇಕು ಅಂತ. ಸೊ ಆ ಅಮೌಂಟ್ ನ ನಾನು ಅವ್ರ ಹತ್ರ ಇಸ್ಕೊಂಡೆ. ಈ ದುಡ್ಡು ಆಫರ್ ಅಲ್ಲಿ ನಡೀತು. ಸೊ ಆ ಅಮೌಂಟ್ ನ ಇವ್ರು ಕೊಟ್ರು, ಅವ್ರು ನನ್ಗೆ ಸ್ಪಾನ್ಸರ್ ಮಾಡಿದ್ರು. ಸೊ ಅವ್ರ ಕಡೆಯಿಂದ 10 ಅಪ್ಲಿಕೇಶನ್ಸ್ ನಾನು ಕೊಟ್ಟೆ. ಅವ್ರು ಒಂದು ಮಗುಗೆ 15,000 ಕೊಟ್ರು. ಸೊ ಅಷ್ಟು ಜನಕ್ಕೆ ಅವ್ರ ಕಡೆಯಿಂದ ಓದಿಸಿದ್ರು. ಅದನ್ನು ನನ್ಗೊಂದು ಸೋಷಿಯಲ್ ಸರ್ವಿಸ್ ಮಾಡಿದಾಗಾಯ್ತು. ಸೊ ನನ್ ಕಡೆಯಿಂದನು 15,000 ಬಿಟ್ಟೆ. ಆಮೇಲೆ ಬರೀ ಅವ್ರಿಗೆ 25,000 ಕೊಡಕ್ ಇಷ್ಟೇ ಇದ್ದಿದ್ದು. ಫುಲ್ ಪ್ರೊಫೆಷನಲ್ ಆಗಿ ಟೀಚ್ ಮಾಡಿದ್ದು. ಹಾಗಾಗಿ ವುಮೆನ್ಸ್ ಡೇ ಪ್ರಯುಕ್ತ ಅವ್ರಿಗೆ ಅದೊಂದು ಮಾಡಿದೆ. ಅಂಡ್ ಇನ್ನೂ ಮಾಡೋಣ ಖಂಡಿತ. ನಾನು ಅವ್ರಿಗೆ ಟಚ್ ಅಲ್ಲಿ ಇದ್ರೆ ನಮ್ ಕಡೆ ನಾನು ಅವ್ರಿಗೆಲ್ಲ ಆಫರ್ಸ್ ಬಗ್ಗೆ ತಿಳಿಸ್ತೀನಿ. ಅಂಡ್ ನಮ್ದು ಸ್ಟುಡಿಯೋ ಬಂದು ಜಯನಗರದಲ್ಲಿ ಇದೆ. ಅಂಡ್ ಇಲ್ಲಿ ಉತ್ತರಳ್ಳಿಲೂ ಕೂಡ ಇದೆ. ನೀವು ಎಲ್ಲಿ ಕಡೆನಾದ್ರೂ ನಿಮ್ಗೆ ಯಾವ ಕಡೆ ಹತ್ರ ಆಗುತ್ತೆ ನಿಮ್ಗೆ ಎರಡು ಕಡೆನೂ ಹೇಳ್ಕೊಡ್ಬೋದು. ಅಂಡ್ ಮೋರ್ ಓವರ್ ನಮ್ಮಲ್ಲಿ ಬೇರೆ ಅಕಾಡೆಮಿಕ್ಕಿಂತ ನಮ್ಮಲ್ಲಿ ಏನು ನೀವು ಸ್ಪೆಷಾಲಿಟಿ ಅಂತ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು, ನಮ್ಮ ಸ್ಟೂಡೆಂಟ್ಗಳಿಗೆ ನಾನು ವರ್ಕ್ ಕೊಡಿಸ್ತಾ ಇರ್ತೀನಿ. ಅಂಡ್ ವೆರಿ ಕಾನ್ಫಿಡೆಂಟ್ಲಿ ಆಗಿ ಅವ್ರ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಕೊಳ್ಬಹುದು. ನಾನು ತುಂಬಾ ಜನ ನೋಡಿದೀನಿ, 2 ಸೂಟ್ಗೆ ಸಾಮಾನ್ ತಗೊಂಡಿಟ್ಕೊಂಡಿರ್ತಾರೆ, ನಂಗೆ ಕೆಲ್ಸ ಬರಲ್ಲ ಅಂಡ್ ಕೆಲ್ಸ ಬರ್ತಾ ಇಲ್ಲ. ಅಂಡ್ ನಾವು ಹೋಗೋ ಕಡೆಗೆಲ್ಲ ಒಂದ್ಸರಿ ಮಾಡ್ತೀವಿ, ಆಮೇಲೆ ಸರ್ಟಿಫಿಕೇಶನ್ ಅಂತ ಹಾಕೊಂಡು ಸುಮ್ನೆ ಮನೇಲಿ ಕೂತಿರ್ತಾರೆ. ಆತರ ಯಾರು ಇಲ್ಲ ನನ್ನ ಸ್ಟೂಡೆಂಟ್. ನೀವು ಟ್ರೈನ್ ಮಾಡಿದ್ರೆ ಅವ್ರನ್ನ ಇಂಟರ್ನ್ಸ್ ಆಗಿ ನೀವೇ ತಗೊಂಡು? ಹೌದು, ನಾನು ಹೋಗೋ ಕಡೆ, ಯಾಕಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಇಷ್ಟು ದೊಡ್ಡ ಸರ್ಕಲ್ ಇರೋದ್ರಿಂದ ನಂಗೆ ಬಲ್ಕ್ ಆರ್ಡರ್ಸ್ ಬರುತ್ತೆ. ಹಾಗಾಗಿ ಬಲ್ಕ್ ಆರ್ಡರ್ ಅಲ್ಲಿ ಅವ್ರಿಗೂ ಒಂದ್ಸಲ ಫ್ಯೂ ಡೇಸ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮುಖಾಂತರ ಕರ್ಕೊಂಡೋಗಿ ನೆಕ್ಸ್ಟ್ ಅವ್ರಿಗೂ ಪೇಮೆಂಟ್ಸ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಅದನ್ನು ಕೂಡ ನಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೋರ್ಸ್ ಹೇಗೆ ಸ್ಕೆಡ್ಯೂಲ್ ಮ್ಯಾಮ್? ಲೈಕ್ ಎಷ್ಟು ದಿನದ್ದು, ಎಷ್ಟು ಮಂತ್ಸ್ ಕೋರ್ಸ್? 45 ಡೇಸ್ ಇರುತ್ತೆ. ಯೂಶಲಿ ಮಂಡೇ ಟು ಫ್ರೈಡೆ 11 to 4 ಆತರ ಇರುತ್ತೆ. ಹೇರ್ ಮೇಕಪ್ ಸಾರಿ ಅಂತ ಇರುತ್ತೆ. ಯೂಶಲಿ ಒಂದು ಟೀಚರ್ ಹೇಳ್ಕೊಟ್ರೋ ನಾಲೆಡ್ಜ್ ತುಂಬಾ ಕಡೆ ಇರುತ್ತೆ. ನಮ್ಮ ಮನೇಲಿ ನಿಮ್ಗೆ 4 ಜನ ಸಿಸ್ಟರ್ಸ್ ಅಂಡ್ ನನ್ ಮಗಂದು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಟೀಚ್ ಕೂಡ ನಿಮ್ಗೆಲ್ಲ ಬರುತ್ತೆ. ಕಂಪ್ಲೀಟ್ ಪ್ಯಾಕೇಜ್ ಅಂತ. ಕಂಪ್ಲೀಟ್ ಪ್ಯಾಕೇಜ್, ಹೇರ್ ಸ್ಟೈಲ್, ಮೇಕಪ್, ಸಾರಿ ಕಂಪ್ಲೀಟ್ ಆಗಿ ಅಂಡ್ ಪ್ರೊಫೆಷನಲ್ ಆಗಿ ನಿಮ್ಗೆ ಸರ್ಟಿಫಿಕೇಶನ್ ಕೂಡ ಕೊಡ್ತೀವಿ. ಅಂಡ್ ಸೋ ಮಚ್ ನಾಲೆಡ್ಜ್. ಅಂದ್ರೆ ನಿಮ್ಗೆ ನಾ ಹೇಳ್ದಾಗೆ ನೀವು ಮ್ಯಾಕ್ ತಗೊಂಡ್ರೆ ಎಷ್ಟು ಫಿನಿಶಿಂಗ್ ಬರೋದು ಮೇಕಪ್ ಅನ್ನೋ ಮಾತನ್ನ ನಾನ್ ಸುಳ್ಳು ಮಾಡ್ಬಲ್ಲೆ ನನ್ನ ಸ್ಟೂಡೆಂಟ್ಸ್ ಗಳಿಗೆ. ಬಿಕಾಸ್ ಎಲ್ರಿಗೂ ಆಗ್ಬೇಕು, ಚೆನ್ನಾಗ್ ಮಾಡ್ಬೇಕು. ನನ್ನ ಹತ್ರ ಅಮೌಂಟ್ ಇರಲ್ಲ. ಸ್ಟಾರ್ಟಿಂಗ್ ಕಿಟ್ ನ ಯಾವ ರೀತಿ ರೆಡಿ ಮಾಡ್ಕೊಡ್ಬೇಕು ಅನ್ನೋದ್ರಿಂದನೂ ನಾವು ಟೀಚ್ ಮಾಡ್ತೀವಿ. ನನ್ನ ಹತ್ರ ಇರೋದಷ್ಟು ಕಬೋರ್ಡ್ ಫುಲ್ ಇದೆ, ಒಂದ್ ರೂಮ್ ಫುಲ್, ನೀವು ಅದನ್ನ ಇಟ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಪಾಪ ಅವ್ರಿಗೆ ಅಷ್ಟೊಂದು ಬರಲ್ಲ. ಸ್ಟಾರ್ಟಿಂಗ್ ಅವ್ರ ಕಾನ್ಫಿಡೆಂಟ್ ಬೂಸ್ಟ್ ಆಗೋರ್ಗು ಎಷ್ಟು ಸಾಮಾನ್ ಇಟ್ಕೋಬೇಕಾಗತ್ತೆ ಅನ್ನೋದು ನಾನು ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅದನ್ನು ಕೂಡ ಇರುತ್ತಾ ಕಿಟ್, ಇನ್ಕ್ಲೂಡಿಂಗ್ ಕಿಟ್ ಇರುತ್ತಾ? ಇಲ್ಲ, ಯೂಶಲಿ ನಾವು ಬೇರೆ ಮಾರ್ಕೆಟಿಂಗ್ ಪರ್ಸನ್ ಗಳ ತರ ನಾವು ಇಷ್ಟಕ್ಕೆ ಎಲ್ಲ ತಗೊಂಡ್ಬಿಟ್ಟು ನಾವು ಬೇರೆದಕ್ಕೆ ಇವಾಗ ಏನ್ ಮಾಡ್ತಾರೆ, ಎಲ್ಲಾನು ಜೊತೆಲಿ ತಗೊಳ್ತಾರೆ. ಹೇರ್ ಸ್ಟಿಚಿಂಗ್, ಫ್ಲವರ್ ಸ್ಟಿಚಿಂಗ್, ಮತ್ ನೈಲ್ ಆರ್ಟ್ ಎಲ್ಲ ಕ್ಲಮ್ಸಿಯಾಗಿ ತಗೊಂಡ್ಬಿಟ್ಟಿರ್ತಾರೆ. ಹೆಂಗಾಗತ್ತೆ, ಚೌ ತರ ಆಗತ್ತೆ. ಯಾವ್ದಕ್ಕೂ ಫೋಕಸ್ ಮಾಡಕ್ ಆಗಲ್ಲ. ಸುಮ್ನೆ ಅದು ನೇಮ್ಗೆ ಇಷ್ಟು 1000 ಇಷ್ಟೆಲ್ಲ ಬರ್ತಿದೆ ಅಂತ. ನೀವ್ ಯಾವಾಗ ಒಂದು ಕೆಲ್ಸನ ಪ್ರೊಫೆಷನಲ್ ಆಗಿ ತಗೋತಿರೋ, ನೀವು, ನಾನು ಯಾವಾಗ್ಲೂ ಮಾಸ್ಟರ್ ಕ್ಲಾಸ್ ನ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ ಬಿಗಿನರ್ಸ್ಗೆ. ಒಂದಷ್ಟು ಜನ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮಾಸ್ಟರ್ ಕ್ಲಾಸ್ ಅವ್ರಿಗೆ ಹೆಲ್ಪ್ ಆಗೋದು. ಬಿಗಿನರ್ಸ್ ಮಾಸ್ಟರ್ ಕ್ಲಾಸ್ ಹೋದ್ರೆ ಏನಾಗುತ್ತೆ, ಬರೀ ಚಿಕ್ಕದಾಗೆ ಜ್ಞಾನ ಇರುತ್ತೆ. ನೀವು ಒಂದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಬೇಕು ಅಂದ್ರೆ ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಹತ್ರ ನೀವು ಒಂದು ಕ್ಲಾಸ್ ತಗೊಳ್ಳೇಬೇಕಾಗತ್ತೆ. ಸೊ 45 ಡೇಸ್ ಕಂಪ್ಲೀಟ್ ಆಗಿ ಕೋರ್ಸ್ ಇರುತ್ತೆ. ನೀವು ಕಂಪ್ಲೀಟ್, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಕೆಳಗಡೆ ಅವರು ನಂಬರ್ಸ್ ಎಲ್ಲ ಹಾಕಿರ್ತಾರೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ.
ಸೊ ಖಂಡಿತವಾಗ್ಲೂ ನೀವು ಅಪ್ರೋಚ್ ಮಾಡಬಹುದು. ಮ್ಯಾಮ್ ನ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಂಡ್ ಈ ಪ್ರೋಗ್ರಾಮ್ ಮುಖಾಂತರ ಬಂದಿರೋರ್ಗು ನಾನು ಸ್ಪೆಷಲ್ ಆಗಿ ಏನಾದ್ರು ಒಂದು ಸರ್ವಿಸ್ ಚಾನೆಲ್ ಮೂಲಕ ನೀವು ಹೋಗಿ ಅವ್ರಿಗೆ ಈ ಒಂದು ಚಾನೆಲ್ ಮೂಲಕ ನೀವು ಹೋಗಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಮಿಸ್ ಮಾಡದೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಟೈಮ್ ಮಾಡ್ಕೊಂಡು ನಮ್ಮ ಚಾನೆಲ್ಗೆ ನೀವು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಅಂಡ್ ಇಷ್ಟು ಪೇಷನ್ಸ್ ಇಂದ ಪ್ರತಿ ಒಂದನ್ನು ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೈನ್ ಮಾಡಿದಕ್ಕೆ, ಆ ನಾಲೆಡ್ಜ್ ಆಗಿರ್ಲಿ, ಎಕ್ಸ್ಪೀರಿಯನ್ಸ್ ಎಲ್ಲದನ್ನು ತುಂಬಾ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಮಗೆ ನಿಮ್ನ ಇಂಟರ್ವ್ಯೂ ಮಾಡಿದ್ದು. ಬಿಕಾಸ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಜಸ್ಟ್ ಏನಿರುತ್ತೆ ಪ್ರತಿ ಒಂದು ಗೊತ್ತಾಯ್ತು ನಮಗೆ, ಹೇಗೆಲ್ಲ ಲೈಕ್ ಪ್ರಾಸ್ ಅಂಡ್ ಕಾನ್ಸ್ ಎಲ್ಲಾನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯುವರ್ ವೆಲ್ಕಮ್. ನಿಮ್ಗೆ ಕೂಡ ಥ್ಯಾಂಕ್ ಯು. ನಮ್ಮ ಮನೆಗೆ ಇಷ್ಟು ದೂರ ಬಂದ್ಬಿಟ್ಟು ನನ್ನ ಹಳೇದ್ ಮೆಮೊರೀಸ್ ಎಲ್ಲ ಮತ್ತೆ ನೀವು ರೀಕಾಲ್ ಮಾಡಿದ್ರಿ, ಖುಷಿ ಆಯ್ತು ನನ್ಗೂ. ನಿಮ್ಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗೆ ಅಥವಾ ಮಾಹಿತಿಗಳಿಗೆ ನಮ್ ಚಾನೆಲ್ ಕರ್ನಾಟಕ ಫೈಂಡಿಂಗ್ಸ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.